ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನಮಂ ನಮಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಭವತಿ ಯದನುಭಾವಾದೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಕ್ಷನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೋನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸುಜ್ಞಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋತ್ವದಂಗ್ರೈಗುಣಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುरूणाम् ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಉತ್ಥಾಪ್ಯ ಚೈನಮರವಿಂದದಲಾಯತಾಕ್ಷಶ್ಚಕ್ರಾಂಕಿತೇನ ವರದೇನ ಕರಾಂಬುಜೇನ ಕೃತ್ವಾ ಚ ಸಂವಿಧಮನೇನ ನುತೋಸ್ಯ ಚಾಂಸಂ ಪ್ರೀತ್ಯಾರುರೋಹ ಸಹಸನ್ ಸಹ ಲಕ್ಷ್ಮಣೇನ. ಈ ರೀತಿಯಾಗಿ ರಾಮಚಂದ್ರ ದೇವರು ಅನೇಕ ಅಸುರರನ್ನು ಅರಣ್ಯದಲ್ಲಿ ಇದ್ದುಕೊಂಡು ಸಂಹಾರ ಮಾಡುತ್ತಾ ಅನೇಕ ಋಷಿಮುನಿಗಳನ್ನು ಕೂಡ ಉದ್ಧಾರ ಮಾಡಿದ್ದಾರೆ. ಶಬರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾರೆ. ಹೀಗೆ ಅನೇಕ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡುತ್ತಾ ಋಷಿಮುಖ ಪರ್ವತದ ಹತ್ತಿರ ಬರುತ್ತಾರೆ. ಅಲ್ಲಿ ಹನುಮಂತ ದೇವರು ರಾಮಚಂದ್ರ ದೇವರನ್ನು ನೋಡಿ ಇವನು ಸಾಕ್ಷಾತ್ತು ಪರಮಾತ್ಮನೇ ಆಗಿದ್ದಾನೆ ಅಂತನ್ನುವುದನ್ನು ತಿಳಿದುಕೊಂಡು ರಾಮಚಂದ್ರ ದೇವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದಾಗ ಆಗ ಹನುಮಂತ ದೇವರನ್ನು ರಾಮಚಂದ್ರ ದೇವರು ಎಬ್ಬಿಸುತ್ತಾ ಇದ್ದಾರೆ. ತನ್ನ ಎರಡೂ ಕರಗಳಿಂದಾಗಿ ಚಕ್ರಾಂಕಿತವಾದಂತಹ ಚಕ್ರಪದ್ಮಾದಿಗಳಿಂದಾಗಿ ಚಿಹ್ನಿತವಾದಂತಹ ತನ್ನ ಕೈಗಳಿಂದಾಗಿ ಆ ಹನುಮಂತ ದೇವರನ್ನು ಎಬ್ಬಿಸಿ ಆ ಹನುಮಂತ ದೇವರನ್ನು ಅಪ್ಪಿಕೊಂಡಿದ್ದಾರೆ. ಆ ಹನುಮಂತ ದೇವರ ಜೊತೆಗೆ ಎಲ್ಲ ದೈವ ಕಾರ್ಯದ ಬಗ್ಗೆ ವಿಚಾರವನ್ನು ಮಾಡುತ್ತಾ ಇದ್ದಾರೆ. ಎಲ್ಲ ಶತ್ರುಗಳ ಸಂಹಾರ ಅಂತನ್ನೋದು ಆಗಬೇಕಾಗಿದೆ ಇತ್ಯಾದಿ ರೂಪವಾದಂತಹ ದೈವ ಕಾರ್ಯದ ಬಗ್ಗೆ ವಿಚಾರವನ್ನು ಮಾಡಿ ಅನಂತರದಲ್ಲಿ ಹನುಮಂತ ದೇವರು ರಾಮನನ್ನು ಮತ್ತು ಲಕ್ಷ್ಮಣನನ್ನು ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡು ಆ ಸುಗ್ರೀವನ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ. ಆರೋಪ್ಯ ಚಾಂಸಯುಗಲಂ ಭಗವಂತಮೇನಂ ತಸ್ಯಾನುಜಂ ಚ ಹನುಮಾನ್ ಪ್ರಯಯೌ ಕಪೀಂದ್ರಂ ಸಖ್ಯಂ ಚಕಾರ ಹುತಭುಕ್ ಪ್ರಮುಖೇ ಚ ತಸ್ಯ ರಾಮೇಣ ಶಾಶ್ವತ ನಿಜಾರ್ತಿ ಹರೇಣ ಶೀಘ್ರಂ. ಈ ರೀತಿಯಾಗಿ ಹನುಮಂತ ದೇವರು ತಮ್ಮ ಹೆಗಲಿನ ಮೇಲೆ ಕೂಡಿಸಿಕೊಂಡು ಆ ಸುಗ್ರೀವನ ಹತ್ತಿರ ರಾಮಚಂದ್ರ ದೇವರನ್ನು ಕರೆದುಕೊಂಡು ಹೋಗುತ್ತಾರೆ. ಆಗ ಅಗ್ನಿಸಾಕ್ಷಿಕವಾಗಿ ಸುಗ್ರೀವನ ಜೊತೆಗೆ ಸಖ್ಯವನ್ನು ಮೈತ್ರಿಯನ್ನು ಮಾಡಿಸುತ್ತಾನೆ ಹನುಮಂತ. ಈ ರೀತಿಯಾಗಿ ಸಮಸ್ತವಾದಂತಹ ಎಲ್ಲ ಭಕ್ತರಿಗೂ ಕೂಡ ದುಃಖವನ್ನು ಪರಿಹಾರ ಮಾಡುವಂತಹ ರಾಮಚಂದ್ರ ದೇವರು ಈಗ ಪ್ರಕೃತದಲ್ಲಿ ಸುಗ್ರೀವನ ದುಃಖವನ್ನು ಪರಿಹಾರ ಮಾಡೋದಕ್ಕಾಗಿ ಅಂತ ಆ ಸುಗ್ರೀವನ ಜೊತೆಗೆ ಮೈತ್ರಿಯನ್ನು ಸಖ್ಯವನ್ನು ಮಾಡಿಸುತ್ತಾರೆ ಹನುಮಂತ ದೇವರು. ಶುತ್ವಾಸ್ಯ ದುಃಖಮತದೇವ ವರಃ ಪ್ರತಿಜ್ಞಾಂ ಚಕ್ರೇ ಸ ವಾಲಿನಿಧನಾಯ ಹರೀಶ್ವರೋಪಿ ಸೀತಾನುಮಾರ್ಗನ ಕೃತೆ ತಸ ವಾಲಿನೈವ ಕ್ಷಿಪ್ತಾಂ ಹಿ ದುಂದುಭಿತನುಂ ಸಮದರ್ಶಯಚ್ಚ. ಆಗ ಆ ಸುಗ್ರೀವನನ್ನು ಕುರಿತು ರಾಮಚಂದ್ರ ದೇವರು ಕೇಳುತ್ತಾರೆ. ಆ ಸುಗ್ರೀವನು ತನ್ನ ಎಲ್ಲ ದುಃಖವನ್ನು ಕೂಡ ತೋಡಿಕೊಳ್ಳುತ್ತಾನೆ. ಈ ರೀತಿಯಾಗಿ ವಾಲಿಯು ನನ್ನನ್ನು ಊರಿನಿಂದಾಗಿ ಹೊರಗೆ ಹಾಕಿದ್ದಾನೆ, ನನ್ನ ಭಾರ್ಯೆಯನ್ನು ಕೂಡ ಅಪಹಾರ ಮಾಡಿಕೊಂಡಿದ್ದಾನೆ ಎಂಬುದಾಗಿ ತನ್ನ ಎಲ್ಲ ದುಃಖವನ್ನು ಕೂಡ ಹೇಳಿದಾಗ ಆಗ ರಾಮಚಂದ್ರ ದೇವರು
ವಾಲಿಯನ್ನು ಸಂಹಾರ ಮಾಡುತ್ತೇನೆ ಅಂತನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಸುಗ್ರೀವನು ಕೂಡ ವಾಲಿಯ ವಧದ ಅನಂತರದಲ್ಲಿ ಎಲ್ಲ ಕಪಿಗಳನ್ನು ಇಟ್ಟುಕೊಂಡು, ಎಲ್ಲ ಕಪಿ ಸೈನ್ಯವನ್ನು ಕೂಡ ಇಟ್ಟುಕೊಂಡು ಸೀತೆಯ ಅನ್ವೇಷಣದ ಕಾರ್ಯದಲ್ಲಿ ನಾನು ಸಹಾಯವನ್ನು ಮಾಡುತ್ತೇನೆ ಅಂತನ್ನುವಂತಹ ಒಂದು ಮಾತನ್ನು ಕೂಡ ಸುಗ್ರೀವನು ಕೊಡುತ್ತಾನೆ. ಆಗ ಸುಗ್ರೀವನು ಆ ವಾಲಿಯ ವಧವನ್ನು ಮಾಡುವಂತಹ ಸಾಮರ್ಥ್ಯ ಅಂತನ್ನೋದು ರಾಮಚಂದ್ರ ದೇವರಿಗೆ ಇದೆಯೋ ಇಲ್ಲವೋ ಅಂತನ್ನುವಂತಹ ಪರೀಕ್ಷೆಯನ್ನು ಮಾಡೋದಕ್ಕಾಗಿ ಸುಗ್ರೀವನು ಹಿಂದೆ ದುಂದುಭಿ ಅಂತನ್ನುವಂತಹ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿರುತ್ತಾನೆ. ಸಂಹಾರ ಮಾಡಿ ಆ ದುಂದುಭಿಯನ್ನು ದೂರದಲ್ಲಿ ಎಸೆದಿರುತ್ತಾನೆ. ಆ ದೇಹ ಅಂತನ್ನೋದು ಇನ್ನೂ ಹಾಗೇ ಇರುತ್ತದೆ. ಆ ದೇಹವನ್ನು ರಾಮಚಂದ್ರ ದೇವರಿಗೆ ಸುಗ್ರೀವನು ತೋರಿಸಿಕೊಡುತ್ತಾನೆ. ದೀಕ್ಷೈವ ತಾಂ ನಿಪತಿತಾಂ ಅಥ ರಾಮದೇವಃ ಸೋಂಗುಷ್ಟಮಾತ್ರಚಲನಾದ್ ಅತಿಲೀಲಯೈವ ಸಂಪ್ರಾಸ್ತ್ಯ ಯೋಜನಶತೆ ತತಯೈವ ಚೋರ್ವೀಂ ಸರ್ವಾನ್ ವಿದಾರ್ಯ ದಿತಿಜಾನ್ ಅಹನದ್ರಸಾಸ್ಥಾನ್. ನೋಡು, ಇಲ್ಲಿನಿಂದಾಗಿ ಆ ದುಂದುಬಿಯನ್ನು ಅಷ್ಟು ದೂರ ಎಸೆದಿದ್ದಾನೆ. ಹಾಗಾಗಿ ನಿನಗೂ ಆ ದುಂದುಬಿಯ ದೇಹವನ್ನು ಅಷ್ಟು ದೂರದಲ್ಲಿ ಎಸೆಯಲು ಸಾಧ್ಯವಾದರೆ ಆಗ ನಿನಗೆ ಆ ಸಾಮರ್ಥ್ಯ ಅಂತನ್ನೋದು, ವಾಲಿಯನ್ನು ವಧ ಮಾಡುವಂತಹ ಸಾಮರ್ಥ್ಯ ಅಂತನ್ನೋದು ಇದೆ ಎಂಬುದಾಗಿ ನನಗೆ ನಿಶ್ಚಯ ಅಂತನ್ನೋದು ಬರುತ್ತದೆ. ಹಾಗಾಗಿ ಆ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಆಗ ರಾಮಚಂದ್ರ ದೇವರು ತಮ್ಮ ಅಂಗುಷ್ಟದ ಕಾಲಿನ ಅಂಗುಷ್ಟದ ಸ್ಪರ್ಶ ಮಾತ್ರದಿಂದಾಗಿ ಆ ದುಂದುಬಿಯ ದೇಹ ಅಂತನ್ನೋದು 100 ಯೋಜನ ದೂರದಲ್ಲಿ ಹೋಗಿ ಬಿದ್ದಿದೆ. ಕೇವಲ ಆ ಒಂದು ಪರೀಕ್ಷೆಯನ್ನು ಮಾಡೋದಕ್ಕಾಗಿ ಅಂತ ಆ ರೀತಿಯಾಗಿ ಮಾಡಿದರೆ ಪರಮಾತ್ಮನು ಅದರ ಜೊತೆಗೆ ಏಕಾಕ್ರಿಯಾದ್ ವ್ಯರ್ಥವತಿ ಬಭೂವ ಅಂತಿದ್ದಂತೆ ಆ ದುಂದುಬಿಯ ದೇಹ ಅಂತನ್ನೋದು ದೂರದಲ್ಲಿ ಹೋಗಿ ಬಿದ್ದಿದೆ. ಅದರ ಜೊತೆಗೆ 100 ಯೋಜನ ದೂರದಲ್ಲಿ ಹೋಗಿ ಬಿದ್ದು ಆ ಭೂಮಿಯನ್ನು ಸೀಳಿಕೊಂಡು ರಸಾತಲದಲ್ಲಿರುವಂತಹ ಎಲ್ಲ ರಾಕ್ಷಸರನ್ನು ಕೂಡ ಆ ರಾಕ್ಷಸರ ಮೇಲೆ ಆ ದೇಹ ಅಂತನ್ನೋದು ಬಿದ್ದು ಆ ಎಲ್ಲ ರಾಕ್ಷಸರ ಸಂಹಾರ ಅಂತನ್ನೋದು ಕೂಡ ಆಗಿದೆ ಎಂಬುದಾಗಿ. ಸರ್ವಪ್ರಸಾದಜ ಬಲಾದ್ದಿತಿಜಾನ್ ಅವಧ್ಯಾನ್ ಸರ್ವಾನ್ನಿಹತ್ಯ ಕುಣಪೇನ ಪುನಶ್ಚ ಸಖ್ಯ ಭೀತೇನ ವಾಲಿ ಬಲತಃ ಕಥಿತಸ್ಸ ಸಪ್ತತಾಲಾನ್ ಪ್ರದರ್ಶ್ಯ ದಿತಿಜಾನ್ ಸುದೃಢಾಂಶ ವಜ್ರಾತ್. ಆ ಎಲ್ಲ ದೈತ್ಯರೂ ಕೂಡ ರಸಾತಲದಲ್ಲಿರುವಂತಹ ಎಲ್ಲ ದೈತ್ಯರೂ ಕೂಡ ರುದ್ರದೇವರ ವರದಿಂದಾಗಿ ಅವಧ್ಯರಾಗಿರುತ್ತಾರೆ. ಅಂತಹ ಅವಧ್ಯರಾದಂತಹ ರಾಕ್ಷಸನನ್ನು ಆ ದುಂದುಬಿಯ ಆ ದೇಹವನ್ನು ಹಾಕಿ ಆ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡುತ್ತಾನೆ. ಈ ರೀತಿಯಾಗಿ ಸುಗ್ರೀವನ ಪರೀಕ್ಷೆಯೂ ಆಯಿತು, ಅದರ ಜೊತೆಗೆ ಎಲ್ಲ ರಾಕ್ಷಸ ಸಂಹಾರವನ್ನು ಕೂಡ ಮಾಡಿದ್ದಾನೆ. ಹಾಗಿದ್ರೂ ಕೂಡ ಸುಗ್ರೀವನಿಗೆ ವಾಲಿ ಅಂತಂದರೆ ಬಹಳ ಭಯ. ಹಾಗಾಗಿ ಈಗ ದುಂದುಬಿಯ ಸಂಹಾರ ಆಗಿ ಬಹಳ ಕಾಲವಾಗಿದೆ. ಹಾಗಾಗಿ ಈಗ ದೇಹ ಅಂತ ಅನ್ನೋದು ಆಗ ಎಷ್ಟು ಭಾರವಿತ್ತೋ ಸ್ವಲ್ಪ ಭಾರ ಕಡಿಮೆ ಆಗಿರಬಹುದು. ಹಾಗಾಗಿ ಈ ರಾಮಚಂದ್ರ ದೇವರು ದೂರಕ್ಕೆ ಹಾಕಿದ್ದಾರೆ ಅಂತ ತಿಳಿದು ಮತ್ತೊಂದು ಪರೀಕ್ಷೆಯನ್ನು ಕೂಡ ಹೇಳುತ್ತಾನೆ. ಅಲ್ಲಿ ಆ ಋಷ್ಯಮುಖ ಪರ್ವತದ ಹತ್ತಿರವಿರುವಂತಹ ಸಪ್ತ ತಾಳ ವೃಕ್ಷಗಳನ್ನು ತೋರಿಸಿಕೊಳ್ಳುತ್ತಾನೆ. ನೋಡು, ಈ ಸಪ್ತ ತಾಳ ವೃಕ್ಷಗಳು ಅವು ಹೇಗಿದ್ವು ಅಂತಂದರೆ ಉದ್ದಕ್ಕೆ ಒಂದೇ ಸ್ಟ್ರೈಟ್ ಲೈನ್ ಆಗಿದ್ದಿಲ್ಲ, ಹೀಗೆ ಸುತ್ತಲೂ ಇದ್ವು. ಅಂತಹ ಆ ಸಪ್ತ ತಾಳ ವೃಕ್ಷಗಳನ್ನು ತೋರಿಸಿಕೊಡುತ್ತಾನೆ. ಏಕೈಕಮೇಷು ಸ ವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಕ್ತುಮಪಿ ತತ್ತೂತ್ಸಹತೇನ ಶಕ್ತಃ ವಿಶ್ವಸ್ಥಿತಾನ್ ಯದಿ ಭವಾನ್ ಪ್ರತಿಭೇತ್ಯತೀಮಾನ್ ಏಕೇಷು ನ ತರ್ಹಿ ವಾಲಿ ವಧೇ ಸಮರ್ಥಃ. ನೋಡು, ವಾಲಿ ಇಲ್ಲಿಗೆ ಬರುತ್ತಾನೆ. ಇಲ್ಲಿಗೆ ಬಂದಾಗ ಆ ತಾಳವೃಕ್ಷಗಳನ್ನು ಕದಲಿಸೋದಕ್ಕೆ ಅಂತ ಪ್ರಯತ್ನವನ್ನು ಮಾಡಿ ಅತಿ ಕಷ್ಟದಿಂದಾಗಿ ಆ ತಾಳವೃಕ್ಷಗಳನ್ನು ಕದಲಿಸ್ತಾನೆ. ಆದರೆ ಆ ತಾಳವೃಕ್ಷದ ಎಲೆಗಳನ್ನು ಬೀಳಿಸಬೇಕು ಅಂತ ಪ್ರಯತ್ನವನ್ನು ಮಾಡಿದರೂ ಕೂಡ ತನ್ನಿಂದ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀನು ಒಂದೇ ಬಾಣದಿಂದಾಗಿ ಈ 7 ಸಪ್ತತಾಳ ವೃಕ್ಷಗಳನ್ನು ನೀನು ಕೆಳಗೆ ಬೀಳಿಸಿದಿ ಅಂತಂದರೆ ಆಗ ನಿನಗೆ ಈ ಒಂದು ಸಾಮರ್ಥ್ಯ ಅಂತನ್ನೋದು ಇದೆ ಎಂಬುದಾಗಿ ನಾನು ನಿಶ್ಚಯವನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಸುಗ್ರೀವನು ಹೇಳುತ್ತಾನೆ. ಅಲ್ಲ, ಹಿಂದನೇ ಆ ದುಂದುಬಿ ಅಂತನ್ನುವಂತಹ ರಾಕ್ಷಸನ ದೇಹವನ್ನು 100 ಯೋಜನ ದೂರಕ್ಕೆ ಎಸೆದಿದ್ದಾನೆ. ಮತ್ತು ಆ ಭೂಮಿಯನ್ನು ಸೀಳಿಕೊಂಡು ಆ ದೇಹವು ಹೋಗಿ ಅಸುರರನ್ನೂ ಕೂಡ ಸಂಹಾರ ಮಾಡಿದೆ. ಇಷ್ಟಾದ ಮೇಲೂ ಕೂಡ ಸುಗ್ರೀವನಿಗೆ ಈ ಒಂದು ಸಂದೇಹ ಅಂತ ಅನ್ನೋದು ಹೇಗೆ ಬರುತ್ತದೆ ಅಂತ ಅದಕ್ಕೆ ನಾವು ತಿಳಿಯಬೇಕಾದದ್ದೇನು ಅಂತಂದರೆ, ಇಲ್ಲಿ ಸುಗ್ರೀವನಿಗೆ ಅಷ್ಟು ಗೊತ್ತೇ ಆಗಲಿಲ್ಲ. ಈ ಎಲ್ಲ ಒಂದು ಅರ್ಥವನ್ನು, ಈ ಎಲ್ಲ ವಿಷಯವನ್ನು ಶ್ರೀಮದಾಚಾರ್ಯರು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಆದರೆ ಅಲ್ಲಿ ನೋಡಿದಂತಹ ಸುಗ್ರೀವನಿಗೆ ಅಷ್ಟೆಲ್ಲ ಗೊತ್ತಾಗಲೇ ಇಲ್ಲ. ಈಗ ನಮ್ಮ ಮನೆ ಮ್ಯಾಲಿನಿಂದಾಗಿ ಏರೋಪ್ಲೇನ್ ಹೋಯ್ತು ಅನ್ಕೋರಿ, ಅದು ಯಾವ ಊರಿಗೆ ಹೋಗ್ತಾಯಿಲ್ಲ ಅಂತ ನಮ್ಗೆ ಗೊತ್ತಾಗತ್ತಾ? ಇಲ್ಲ. ಹಾಗೆ ಆ ದುಂದುಬಿಯ ದೇಹವನ್ನು ಎಸೆದಿದ್ದಾನೆ, ಏನೋ ಸ್ವಲ್ಪ ದೂರ ಹೋಗಿ ಬಿದ್ದದೆ ಅಂತ ಅನ್ನೋದು ಸುಗ್ರೀವನಿಗೆ ಗೊತ್ತಾಯಿತು. ಆದರೆ 100 ಯೋಜನ ದೂರ ಹೋಗಿ ಬಿದ್ದಿದೆ ಅಂತ ಅನ್ನೋದು ಗೊತ್ತಾಗಲಿಲ್ಲ. ಇನ್ನು ಅದು ಭೂಮಿಯನ್ನು ಸೀಳಿಕೊಂಡು ರಸಾತಲಕ್ಕೆ ಹೋಗಿ ಅಲ್ಲಿರುವಂತಹ ರಾಕ್ಷಸರನ್ನು ಸಂಹಾರ ಮಾಡಿದೆ ಇತ್ಯಾದಿ ವಿಶೇಷ ಎಲ್ಲವೂ ಕೂಡ
ಸುಗ್ರೀವನಿಗೆ ಅಲ್ಲಿ ಗೊತ್ತಾಗಲಿಲ್ಲ. ಹಾಗಾಗಿ ಅವನಿಗೆ ಒಂದು ಸಂದೇಹ ಅಂತ ಅನ್ನೋದು ಇತ್ತು. ಹಾಗಾಗಿ ಆ ವಾಲಿಯ ವಧಕ್ಕೆ ಸಾಮರ್ಥ್ಯವಿದೆಯೋ ಇಲ್ಲವೋ ಅಂತ ಅನ್ನೋದನ್ನು ತಿಳಿಯೋದಕ್ಕಾಗಿ ಆ ಸಪ್ತ ತಾಳವೃಕ್ಷಗಳ ಛೇದನೆಯನ್ನು ಮಾಡಬೇಕು ಎಂಬುದಾಗಿ ಕೇಳಿದಾಗ, ಆಗ ಅಲ್ಲರಿ ಯಾವುದೋ ಈಗ ವಾಲಿಗೆ ಎಷ್ಟು ಸಾಮರ್ಥ್ಯ ಇತ್ತು, ಒಂದೊಂದು ವೃಕ್ಷವನ್ನು ಕದಲಿಸುವಂತಹ ಸಾಮರ್ಥ್ಯ ಅಷ್ಟೇ ಇತ್ತು. ಹಾಗಾಗಿ ಪತ್ರವನ್ನು ತೆಗೆಯುವಂತಹ ಸಾಮರ್ಥ್ಯ ಅಂತ ಅನ್ನೋದಿರಲಿಲ್ಲ. ಹಾಗಾಗಿ ಯಾವುದೋ ಒಂದು ತಾಳವೃಕ್ಷವನ್ನು ಕೆಳಗೆ ಬೀಳಿಸಿದ್ರೂ ಕೂಡ ಸಾಕು, ಸಾಮರ್ಥ್ಯ ಇದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಹಾಗಾಗಿ ಆ 7 ತಾಳವೃಕ್ಷಗಳನ್ನು ಯಾಕೆ ಬೀಳಿಸಬೇಕಾಗಿತ್ತು ಅಂತಂದರೆ, ಅದಕ್ಕೆ ನಾವು ತಿಳಿಯಬೇಕಾದದ್ದೇನು ಅಂತಂದರೆ, ಈಗ ಒಬ್ಬ ಶತ್ರುವನ್ನು ಸಂಹಾರ ಮಾಡಬೇಕು ಅಂತಂದರೆ ಮುಂದೆ ಶ್ರೀಮದಾಚಾರ್ಯರೇ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಪ್ರಭುಸ್ಯಾದ್ ಹಂತುಂ ಶತಾಧಿಕ ಬಲೋತಿ ಬಲಂ ಸುಶಕ್ತಃ ತಸ್ಮಾದಿಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ವಿಭಿದ್ಯ ಮಮ ಸಂಶಯಮಾಶು ಭಿಂದಿ. ಈಗ ಒಬ್ಬ ಶತ್ರುವನ್ನು ಗೆಲ್ಲಬೇಕು ಅಂತಂದರೆ ಆ ಶತ್ರುವಿನಿಗಿಂತಲೂ ಕೂಡ 4 ಪಟ್ಟು ಹೆಚ್ಚು ಬಲವಿರಬೇಕು. ಆಗ ಆ ಶತ್ರುವನ್ನು ಸಂಹಾರ ಮಾಡುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಬರುತ್ತದೆ. ಶತ್ರುವನ್ನು ಪರಾಜಯ ಮಾಡುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಬರುತ್ತದೆ. ಅದೇ ಸಂಹಾರ ಮಾಡಬೇಕು, ಅತಿ ಬಲಿಷ್ಠನಾದಂತಹ ಶತ್ರುವನ್ನು ಸಂಹಾರ ಮಾಡಬೇಕು ಅಂತಂದರೆ ಆ ಶತ್ರುವಿನಿಗಿಂತಲೂ ಕೂಡ 100 ಪಟ್ಟು ಹೆಚ್ಚು ಬಲ ಅಂತ ಅನ್ನೋದಿತ್ತು ಅಂತಂದರೆ, ಶತಾಧಿಕ ಬಲ, ಆ ಶತ್ರುವಿಗಿಂತಲೂ ಕೂಡ 100 ಪಟ್ಟು ಹೆಚ್ಚು ಬಲವಿದ್ದರೆ ಆಗ ಸಂಹಾರ ಮಾಡಲು ಸಾಧ್ಯವಿದೆ. ಹಾಗಾಗಿ ಈಗ ಅವನಿಗೆ ಒಂದು ತಾಳವೃಕ್ಷವನ್ನು ಕದಲಿಸಲಿಕ್ಕೆ ಆಗುತ್ತದೆ ಅಷ್ಟೇ. ನೀನು 7 ತಾಳವೃಕ್ಷಗಳನ್ನು ಒಂದೇ ಬಾಣದಿಂದಾಗಿ ಬೀಳಿಸಿದಿ ಅಂತಂದರೆ ಆಗ ನಿನಗೆ ಆ ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ನಾನು ತಿಳಿಯುತ್ತೇನೆ. ಹಾಗಾಗಿ ಆ ತಾಳವೃಕ್ಷಗಳನ್ನು ನೀನು ಭೇದನೆ ಮಾಡು ಎಂಬುದಾಗಿ ಈ ರೀತಿಯಾಗಿ ಸುಗ್ರೀವನು ಕೇಳಿದ್ದಾನೆ. ಶುತ್ವಾಸ್ಯ ವಾಕ್ಯಮವಮೃಶ್ಯ ದಿತೇಸ್ಸುತಾಂಸ್ತಾನ್ ಧಾತುರ್ವರಾದ್ ಅಖಿಲ ಕುಂಭಿರ ಭೇದ್ಯ ರೂಪಾನ್ ಬ್ರಹ್ಮತ್ವಮಾಪ್ತುಮಚಲಂ ತಪಸಿ ಪ್ರವೃತ್ತಾನ್ ಏಕೇಶು ನಾಸಪತಿತಾನ್ ಪ್ರಬಿಭೇದ ರಾಮಃ. ಆ ವೃಕ್ಷಗಳು ಸುಮ್ಮನೆ ಅದು ಕೇವಲ ವೃಕ್ಷಗಳಾಗಿರಲಿಲ್ಲ. ಆ ವೃಕ್ಷಗಳಲ್ಲಿ ದೈತ್ಯರು ಕೂಡ ಇದ್ದರು. ಬ್ರಹ್ಮದೇವರ ವರದಿಂದಾಗಿ ಅವಧ್ಯತ್ವವನ್ನು ಪಡೆದಂತಹ ದೈತ್ಯರು ಆ ವೃಕ್ಷದಲ್ಲಿ ಇದ್ದರು. ಅವರೇನು ಅಂತಂದರೆ, ಯಾಕೆ ಆ ವೃಕ್ಷದಲ್ಲಿ ಬಂದು ನಿವಾಸವನ್ನು ಮಾಡ್ತಾ ಇದ್ರು ಅಂತಂದರೆ, ತಪಸ್ಸನ್ನು ಮಾಡೋದಕ್ಕಾಗಿ ಅಂತ ಆ ವೃಕ್ಷದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ತಪಸ್ಸನ್ನು ಮಾಡಬೇಕು ಅಂತಂದರೆ ಸ್ವಲ್ಪನೂ ಕದಲದೆ ಅಚಲಾಸನದಲ್ಲಿ ಇದ್ದು ತಪಸ್ಸನ್ನು ಮಾಡಬೇಕು. ಹಾಗಾಗಿ ಅಚಲವಾಗಿರೋದು ಯಾವುದು? ವೃಕ್ಷಗಳು. ಹಾಗಾಗಿ ವೃಕ್ಷಗಳಲ್ಲಿ ಇದ್ದು ನಾವು ತಪಸ್ಸನ್ನು ಮಾಡೋಣ ಎಂಬುದಾಗಿ ವೃಕ್ಷಗಳನ್ನು ಪ್ರವೇಶ ಮಾಡಿದ್ದಾರೆ. ಯಾರ ವರದಿಂದಾಗಿ ಅವರು ಅವಧ್ಯತ್ವವನ್ನು ಪಡೆದಿದ್ದಾರೆ? ಬ್ರಹ್ಮದೇವರ ವರದಿಂದಾಗಿ ಅವಧ್ಯತ್ವವನ್ನು ಪಡೆದಿದ್ದಾರೆ. ಈಗ ಅವರ ತಪಸ್ಸಿನ ಗುರಿ ಉದ್ದೇಶ ಏನಿತ್ತು ಅಂತಂದರೆ, ನಾವೇ ಚತುರ್ಮುಖ ಬ್ರಹ್ಮದೇವರಾಗಬೇಕು ಅಂತನ್ನೋದು ಅವರ ಉದ್ದೇಶ. ಇಂತಹ ಒಂದು ಕೆಟ್ಟದಾದಂತಹ ಉದ್ದೇಶದಿಂದಾಗಿ ಅವರು ಈ ರೀತಿಯಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ ಆ ವೃಕ್ಷಗಳಲ್ಲಿ ಇದ್ದು. ಆ ರೀತಿಯಾಗಿ ತಪಸ್ಸನ್ನು ಮಾಡುತ್ತಾ ಇರುವಾಗ ಆ ಅಸುರರನ್ನು ಕೂಡ ಸಂಹಾರ ಮಾಡಬೇಕಾಗಿದೆ. ಈ ಪರೀಕ್ಷೆಯ ಜೊತೆಗೆ ಅಸುರರನ್ನು ಕೂಡ ಸಂಹಾರ ಮಾಡೋದಕ್ಕಾಗಿ ಅಂತ ರಾಮಚಂದ್ರ ದೇವರು ಒಂದೇ ಬಾಣದಿಂದಾಗಿ ಆ 7 ಅಸುರರನ್ನು ಕೂಡ ಸಂಹಾರ ಮಾಡಿದ್ದಾನೆ. ನಮಗೆ ಶ್ರುತಿ ತಿಳಿಸಿಕೊಡುತ್ತದೆ. ಶೃಣ್ವೇ ವೀರ ಉಗ್ರಂ ಉಗ್ರಂ ದಮಾಯನ್ ಅನ್ಯಮನ್ಯಮತಿನೇನೀಯಮಾನಃ ಏಧಮಾನದ್ದಿಲುಭಯಸ್ಯ ರಾಜ ಚೌಷ್ಕೂಯತೆ ವಿಷೈಂದ್ರೋ ಮನುಷ್ಯಾನೆಂಬುದಾಗಿ ಪರಮಾತ್ಮನನ್ನು ಏಧಮಾನದ್ವಿಟ್ ಎಂಬುದಾಗಿ ಕರೆದಿದ್ದಾರೆ. ಅಂತಂದರೆ ಯಾರು ತಮ್ಮ ಯೋಗ್ಯತೆಯನ್ನು ಮೀರಿ ಸಾಧನೆಯನ್ನು ಮಾಡಬೇಕು ಅಂತ ಅಪೇಕ್ಷಿಸುತ್ತಾರೆಯೋ ಅವರನ್ನು ಪರಮಾತ್ಮ ದ್ವೇಷಿಸುತ್ತಾನೆ ಅಂತ. ಹಾಗಾಗಿ ಆಸುರರಿಗೆ ಅಯೋಗ್ಯವಾದಂತಹ ಬ್ರಹ್ಮಪದವಿ, ಅಂತಹ ಬ್ರಹ್ಮಪದವಿಯನ್ನು ಆಕಾಂಕ್ಷಿಸಿ ಅವರು ತಪಸ್ಸನ್ನು ಮಾಡೋದನ್ನು ಕಂಡು ಆ ಪರಮಾತ್ಮನು ಒಂದೇ ಬಾಣದಿಂದಾಗಿ ಅಸುರರನ್ನು ಸಂಹಾರ ಮಾಡಿದ್ದಾನೆ. ಸಂಧಾಯ ಕಾರ್ಮುಕವರೇ ನಿಹಿತೇತು ಬಾಣೇ ಥಾಕೃಷ್ಯ ದಕ್ಷಿಣ ಬುಧೇನ ತದಾ ಪ್ರಮುಕ್ತೆ ರಾಮೇಣ ಸತ್ವರಮನಂತ ಬಲೇನ ಸರ್ವೇ ಚೂರ್ಣೀಕೃತಾಸ್ತಪದಿತೇ ತರವೋ ರವೇಣ. ಈ ರೀತಿಯಾಗಿ ಪರಮಾತ್ಮನು ಆ ಬಾಣವನ್ನು ಧನಸ್ಸಿನಲ್ಲಿ ಸಂಧಾನವನ್ನು ಮಾಡಿ ಬಿಟ್ಟರೆ ಆ ಕೇವಲ ಶಬ್ದದಿಂದಲೇ, ಆ ಬಾಣದ ಒಂದು ಶಬ್ದದಿಂದಲೇ ಆ ಎಲ್ಲ ವೃಕ್ಷಗಳು ಕೂಡ ಕೆಳಗೆ ಬಿದ್ದಿದೆ. ಅನಂತರದಲ್ಲಿ ಆ ಒಂದು ಬಾಣ ತಾಕಿ ಅವೆಲ್ಲವೂ ಕೂಡ ಪುಡಿ ಪುಡಿಯಾಗಿ ಬಿಟ್ಟಿವೆ. ತರವೋ ರವೇಣ, ಕೇವಲ ಶಬ್ದ ಮಾತ್ರದಿಂದಲೇ ಅಂತಹ ಪ್ರಚಂಡವಾದಂತಹ ಶಬ್ದವನ್ನು ಮಾಡುತ್ತಾ ಅಷ್ಟು ವೇಗವಾಗಿ ಪರಮಾತ್ಮನು ರಾಮಚಂದ್ರ ದೇವರು ಬಾಣವನ್ನು ಬಿಟ್ಟಿದ್ದಾನೆ. ಬಿತ್ವಾಚ ತಾನ್ ಸಗಿರಿಕುಂ ಭಗವತ್ ಪ್ರಮುಕ್ತಃ ಪಾತಾಳ ಸಪ್ತಕಮಥಾತ್ರ ಚಯೇತ್ವವಧ್ಯಾಃ ನಾಮ್ನಾ ಸುರಾಃ ಕುಮುದಿನೋಬ್ಜಜ ವಾಕ್ಯರಕ್ಷಾಃ ಸರ್ವಾಂಶ್ಚ ತಾನ್ ಅತಃ ದಾಶು ಶರಸ್ಸ ಏಕಃ. ಈ ರೀತಿಯಾಗಿ ಆ ಬಾಣವನ್ನು ಬಿಟ್ಟರೆ ಕೇವಲ ಸಪ್ತ ತಾಳ ವೃಕ್ಷಗಳನ್ನು ಬೀಳಿಸಿ ಅದರಲ್ಲಿರುವಂತಹ ಅಸುರನಷ್ಟೇ ಸಂಹಾರ ಮಾಡೋದಷ್ಟೇ ಅಲ್ಲದೆ
ಆ ಭಗವಂತನಿಂದಾಗಿ ಬಿಡಲ್ಪಟ್ಟಂತಹ ಬಾಣವು ಅತಲಾದಿ ಸಪ್ತಲೋಕಗಳಿಗೂ ಕೂಡ ಹೋಗಿದೆ. ಅಲ್ಲಿರುವಂತಹ ಎಲ್ಲ ದೈತ್ಯರನ್ನೂ ಕೂಡ ಬ್ರಹ್ಮದೇವರ ರುದ್ರದೇವರ ವರದಿಂದಾಗಿ ಅವಧ್ಯರಾದಂತಹ ರಾಕ್ಷಸರು, ಅವರ ಹೆಸರು ಕೂಡ ಹೇಳುತ್ತಾರೆ ಕುಮುದಿನಃ ಎಂಬುದಾಗಿ. ಕುಮುದಿ ಎಂಬುದಾಗಿ ಹೆಸರಿನ ರಾಕ್ಷಸರು. ಹಾಗೂ ರಾಕ್ಷಸರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿ ಮತ್ತೆ ತಿರುಗಿ ಆ ಬಾಣ ಅಂತ ಅನ್ನೋದು ರಾಮದೇವರ ಹತ್ತಿರ ಬಂದಿದೆ. ರಾಮಚಂದ್ರ ದೇವರಿಗೆ ಹೇಳುತ್ತಾರಲ್ಲ ಏಕಬಾಣ ಎಂಬುದಾಗಿ, ಒಂದೇ ಬಾಣದಿಂದಲೇ ಎಲ್ಲರನ್ನೂ ಕೂಡ ಸಂಹಾರ ಮಾಡುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಪರಮಾತ್ಮನಿಗೆ ಇದೆ. ಹೀಗೆ ಅದ್ಭುತವಾದಂತಹ ಲೀಲೆಯನ್ನು ಪರಮಾತ್ಮನು ಮಾಡುತ್ತಾ ಇದ್ದಾನೆ. ನೈತದ್ವಿಚಿತ್ರಮಮಿತೋರು ಬಲಸ್ಯ ವಿಷ್ಣೋರ್ಯತ್ಪ್ರೇರಣಾತ್ ಸಪವನಸ್ಯ ಭವೇತ್ ಪ್ರವೃತ್ತಿ ಲೋಕಸ್ಯ ಸ ಪ್ರಕೃತಿಕಸ್ಯ ಸರುದ್ರಕಾಲ ಕರ್ಮಾದಿಕಸ್ಯ ತದಪೀದಮನನ್ಯ ಸಾಧ್ಯಂ. ಇದೇನು ಪರಮಾತ್ಮನು ಮಾಡಿದ್ದಾನೆ, ಇದೇನೂ ಕೂಡ ಅದ್ಭುತವಾದಂತಹ ಕೆಲಸವಲ್ಲೇ ಅಲ್ಲ. ಯಾಕೆಂತಂದರೆ ಪರಮಾತ್ಮನ ಒಂದು ಪ್ರೇರಣೆಯಿಂದಾಗಿ ಸಮಸ್ತವಾದಂತಹ ಜಗತ್ತಿಗೂ ಕೂಡ ಪ್ರವೃತ್ತಿ ಅಂತ ಅನ್ನೋದು ಬರುತ್ತದೆ. ಎಂಥ ಜಗತ್ತು? ಲಕ್ಷ್ಮೀದೇವಿ, ವಾಯುದೇವರು, ರುದ್ರದೇವರು ಇವರೆಲ್ಲರಿಂದಲೂ ಕೂಡ ಸಹಿತವಾದಂತಹ ಜಗತ್ತು ಕೇವಲ ಪರಮಾತ್ಮನ ಒಂದು ಪ್ರೇರಣೆಯಿಂದಲೇ ಪ್ರವೃತ್ತಿಯನ್ನು ಮಾಡುತ್ತವೆ. ಅಂತಹ ಸಾಮರ್ಥ್ಯವುಳ್ಳಂತಹ ಪರಮಾತ್ಮನು ಈ ಒಂದು ಅಲ್ಪವಾದಂತಹ ಕಾರ್ಯವನ್ನು ಮಾಡಿದ್ದಾನೆ ಅಂತಂದರೆ ಇದು ಯಾವುದೇ ವಿಧವಾದಂತಹ ಆಶ್ಚರ್ಯಕರವಾದಂತಹ ಸಂಗತಿ ಇಲ್ಲ. ಹಾಗಿದ್ರೂ ಕೂಡ ಇದನ್ನು ಯಾಕೆ ವರ್ಣನೆ ಮಾಡುತ್ತಾ ಇದ್ದೇವೆ ಅಂತಂದರೆ ಇದು ಬೇರೆಯವರಿಗೆ, ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಗೆ ಸಾಧ್ಯವಾಗದೇ ಇರುವಂತಹ ಕೆಲಸ. ಹಾಗಾಗಿ ಅನನ್ಯ ಸಾಧ್ಯವಾದಂತಹ ಕೆಲಸವನ್ನು ಅತ್ಯಂತ ಲೀಲೆಯಿಂದಾಗಿ ಪರಮಾತ್ಮನು ಈ ರೀತಿಯಾಗಿ ಮಾಡಿದ್ದಾನೆ. ದೃಷ್ಟ್ವಾ ಬಲಂ ಭಗವತೋತ ಹರೀಶ್ವರೋಸೌ ಅಗ್ರೇ ನಿಧಾಯತ ಮಯಾತ್ ಪುರಮಗ್ರಜಸ್ಯ ಆಶ್ರಿತ್ಯ ರಾಮಮನುಜಸ್ಯ ವಿಲಾಸಚಾಗಾತ್ ಅಭ್ಯೇನ ಮಾಶುದಯಿತಾ ಪ್ರತಿವಾರಿತೋಪಿ. ಆಗ ರಾಮಚಂದ್ರ ದೇವರ ಬಲವನ್ನು ನೋಡಿ ಅವನಿಗೆ ವಿಶ್ವಾಸ ಬಂತು. ಇಲ್ಲ, ರಾಮಚಂದ್ರ ದೇವರು ವಾಲಿಯನ್ನು ಸಂಹಾರ ಮಾಡೇ ಮಾಡುತ್ತಾರೆ ಎಂಬುದಾಗಿ ವಿಶ್ವಾಸ ಬಂದು ರಾಮಚಂದ್ರ ದೇವರನ್ನು ಮುಂದೆ ಮಾಡಿಕೊಂಡು ಆ ವಾಲಿ ಇರುವಂತಹ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗುತ್ತಾ ಇದ್ದಾನೆ. ಅಲ್ಲಿಗೆ ಹೋಗಿ ಜೋರಾಗಿ ನಾದವನ್ನು ಮಾಡುತ್ತಾ, ಸಿಂಹನಾದವನ್ನು ಮಾಡುತ್ತಾ ಆ ವಾಲಿಯನ್ನು ಕಡಿಯುತ್ತಾ ಇದ್ದಾನೆ. ಆಗ ಆ ಒಂದು ಶಬ್ದವನ್ನು ಕೇಳಿ ವಾಲಿಯು ಯುದ್ಧಕ್ಕೆ ಬರುವುದಕ್ಕಾಗಿ ಅಂತ ಸಿದ್ಧನಾಗಿದ್ದಾನೆ. ಆದರೆ ವಾಲಿಯ ಪತ್ನಿ ತಾರಾ ತಡೆಯುತ್ತಾ ಇದ್ದಾಳೆ. ಇಲ್ಲ, ಹೋಗಬೇಡ, ಇಷ್ಟು ಸಾರಿ ನಿನ್ನಿಂದಾಗಿ ಪೆಟ್ಟನ್ನು ತಿಂದಿದ್ದಾನೆ, ಹಾಗಿದ್ರೂ ಕೂಡ ಮತ್ತೆ ಬಂದಿದ್ದಾನೆ ಅಂತಂದರೆ ಏನೋ ವಿಶೇಷ ಇರಬೇಕು, ಹಾಗಾಗಿ ಹೋಗಬೇಡ ಎಂಬುದಾಗಿ ನಿವಾರಣೆಯನ್ನು ಮಾಡಿದ್ದಾಳೆ. ಹಾಗಿದ್ರೂ ಕೂಡ ಕೇಳದೇನೆ ವಾಲಿಯು ಯುದ್ಧಕ್ಕಾಗಿ ಅಂತ ಬಂದಿದ್ದಾನೆ. ತನ್ಮುಷ್ಟಿಭಿಃ ಪ್ರತಿಹತ ಪ್ರಯಾವಶಕ್ತಃ ಸುಗ್ರೀವ ಆಶುರಗುಪೋಪಿ ಹಿ ಧರ್ಮಮೀಕ್ಷನ್ ನೈನಂ ಜಗಾನ ವಿದಿತಾಖಿಲ ಲೋಕಚೇಷ್ಟೋಪ್ಯೇನಂ ಸ ಆಹಯುಧಿ ವಾಮ್ನ ಮಯಾ ವಿವಿಕ್ತೌ. ಆಗ ಯುದ್ಧ ಅಂತ ಅನ್ನೋದು ಪ್ರಾರಂಭವಾಗಿದೆ. ವಾಲಿ ಹಾಗೂ ಸುಗ್ರೀವರು ಯುದ್ಧವನ್ನು ಮಾಡುತ್ತಾ ಇದ್ದಾರೆ. ವಾಲಿಯು ತನ್ನ ಬಲದಿಂದಾಗಿ, ಮುಷ್ಟಿ ಪ್ರಹಾರಗಳಿಂದಾಗಿ ಸುಗ್ರೀವನನ್ನು ಜೀರ್ಣನನ್ನಾಗಿ ಮಾಡಿಬಿಟ್ಟಿದ್ದಾನೆ. ಅವನಿಗೆ ಇನ್ನು ಯುದ್ಧವಾಡುವಂತಹ ಶಕ್ತಿ ಅಂತನ್ನೋದೇ ಬರಲಿಲ್ಲ. ಈ ರೀತಿಯಾಗಿ ಇದ್ದರೂ ಕೂಡ ರಾಮಚಂದ್ರ ದೇವರು ಬಾಣವನ್ನು ಪ್ರಯೋಗವನ್ನು ಮಾಡಲಿಲ್ಲ. ಆಗ ಸುಗ್ರೀವನು ಇನ್ನು ಸೋತು ತಿರುಗಿ ಬಂದಿದ್ದಾನೆ. ಆಗ ಯಾಕೆ ನೀನು ಬಾಣವನ್ನು ಬಿಡಲಿಲ್ಲ ಅಂತ ಕೇಳಿದಾಗ, ಆಗ ನೀವಿಬ್ಬರೂ ಕೂಡ ಒಂದೇ ರೀತಿಯಿಂದಾಗಿದ್ದೀರಿ, ಹಾಗಾಗಿ ಯಾರು ಸುಗ್ರೀವ ಯಾರು ವಾಲಿ ಅಂತ ಅನ್ನೋದೇ ಗೊತ್ತಾಗಲಿಲ್ಲ, ಹಾಗಾಗಿ ಬಾಣವನ್ನು ಬಿಡಲಿಲ್ಲ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ ಇದ್ದಾನೆ. ಯದ್ಯಪಿ ರಾಮಚಂದ್ರ ದೇವರಿಗೆ ಗೊತ್ತು. ಯಾಕೆ ಅಂತಂದರೆ ಲೋಕದಲ್ಲಿ ಯಾವ ಒಂದು ಸಣ್ಣ ಕಾರ್ಯವಾದರೂ ಕೂಡ ರಾಮಚಂದ್ರ ದೇವರಿಗೆ ಅದು ಗೊತ್ತಾಗುತ್ತದೆ. ವಿದಿತಾಖಿಲ ಲೋಕಚೇಷ್ಟ, ಲೋಕದಲ್ಲಿ ಏನೇನು ಚೇಷ್ಟೆ ಆಗುತ್ತದೆಯೋ ಅದೆಲ್ಲವನ್ನೂ ಕೂಡ ತಿಳಿದಂತಹ ಅವನು ಪರಮಾತ್ಮ. ಹಾಗಾಗಿ ರಾಮಚಂದ್ರ ದೇವರು ಕೇವಲ ಧರ್ಮವನ್ನು ತೋರಿಸಿಕೊಡುವುದಕ್ಕಾಗಿ ಅಂತನ್ನೋದಕ್ಕಾಗಿಯೇ ಈ ರೀತಿಯಾಗಿ ಗೊತ್ತಾಗಲಿಲ್ಲ, ಹಾಗಾಗಿ ಬಾಣ ಪ್ರಯೋಗವನ್ನು ಮಾಡಲಿಲ್ಲ ಎಂಬುದಾಗಿ ರೀತಿಯಾಗಿ ಹೇಳುತ್ತಾನೆ. ಏನಾ ಧರ್ಮ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ, ಸೌಭ್ರಾತ್ರಮೇಷ ಯದಿ ವಾಂಛತಿ ವಾಲಿನೈವ ನಾಹಂ ನಿರಾಗ ಸಮಥಾಗ್ರಜನಿಂ ನಿಹನಿಷ್ಯೆ ದೀರ್ಘ ಸಹೋದರಗತೋ ನ ಭವೇದ್ಧಿ ಕೋಪೋ ದೀರ್ಘೋಪಿ ಕಾರಣ ಮೃತೆ ವಿನಿವರ್ತತೆ ಚ. ಈಗ ಸುಗ್ರೀವನು ಯುದ್ಧವಾಡುವುದಕ್ಕಾಗಿ ಅಂತ ಹೋಗಿದ್ದಾನೆ. ಹಾಗಿದ್ರೂ ಕೂಡ ವಾಲಿಯ ಜೊತೆಗೆ ಸೌಭ್ರಾತೃತ್ವವನ್ನು, ಸ್ನೇಹವನ್ನೇ ಅಪೇಕ್ಷಿತ ಅಂತಂದರೆ ಆಗ ಸುಮ್ಮನೆ ಸಂಹಾರ ಮಾಡುವಂತಹ ಕಾರ್ಯವೇ ಇರೋದಿಲ್ಲ. ಹಾಗಾಗಿ ಯಾಕೆ ಸಂಹಾರ ಮಾಡಬೇಕು ಅಂತ ಬಿಟ್ಟಿದ್ದಾನೆ. ಅಲ್ಲ, ಇಷ್ಟು ದೃಢವಾದಂತಹ ವೈರ ಅಂತನ್ನೋದು ಇರಬೇಕಾದಾಗ ಹೇಗೆ ಸ್ನೇಹವನ್ನು ಮಾಡುತ್ತಾನೆ ಅಂತಂದರೆ ಅದಕ್ಕೆ ಲೋಕದಲ್ಲಿ ನಾವು ಅನೇಕ ಕಡೆ ಕಂಡಿರುತ್ತೇವೆ. ಈಗ ಅಣ್ಣ ತಮ್ಮಂದಿರು ಅವರು ಜಗಳವಾಡಿದಾಗ ಏನೋ ಒಂದು ಕಾರಣಕ್ಕಾಗಿ ಅಂತ ಜಗಳವಾಡಿರುತ್ತಾರೆ. ಆ ಕೋಪ ಬಹಳ ದಿನ ಇರೋದಿಲ್ಲ, ಅಲ್ಪ ಕಾಲದಲ್ಲಿಂದಲೇ ಆ ಕೋಪ ಅಂತ ಅನ್ನೋದು ನಿವೃತ್ತವಾಗಿ ಬಿಡುತ್ತದೆ, ಆ ದ್ವೇಷ ಅಂತ ಅನ್ನೋದು ನಿವೃತ್ತವಾಗಿ ಬಿಡುತ್ತದೆ. ಇನ್ನು ದೀರ್ಘಕಾಲೀನವಾದಂತಹ ದ್ವೇಷ ಇದ್ದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಕಾರಣವಿಲ್ಲದೇನೆ ಮತ್ತೆ ಇಬ್ಬರೂ ಕೂಡ ಕಳೆದು ಬಿಡುತ್ತಾರೆ. ಆ ದ್ವೇಷದ ನಿವೃತ್ತಿಗೆ ಕಾರಣ ಏನು ಅಂತ ಗೊತ್ತಿಲ್ಲ.
ಏನೋ ಇಷ್ಟು ದಿನ ಮಾತಾಡಿಸಿಕೊಳ್ಳದೆ ಇರುತ್ತಾರೆ, ಮತ್ತು ಇದ್ದಕ್ಕಿದ್ದಂತೆ ಕಲಿತು ಬಿಡುತ್ತಾರೆ. ಹಾಗೆ ಲೋಕದಲ್ಲಿ ಕಂಡಿದೆ. ಕೋಪಸ್ಸಹೋದರ ಜನೇ ಪುನರಂತಕಾಲೇ ಪ್ರಾಯೋ ನಿವೃತ್ತಿಮುಪಗಚ್ಚತಿ ತಾಪಕಶ್ಚ ಏಕಸ್ಯ ಭಂಗ ಇತಿ ನೈವ ಝಡಿತ್ಯಪಾಸ್ತದೋಷೋ ನಿಹಂತುಮಿಹ ಯೋಗ್ಯ ಇತಿ ಸ್ಮ ಮೇನೆ. ಅದರಲ್ಲೂ ಕೂಡ ಮರಣಕಾಲದಲ್ಲಿ ಎಷ್ಟೇ ಕೋಪವಿರಲಿ ಆ ಕೋಪ ಅಂತ ಅನ್ನೋದು ನಿವೃತ್ತವಾಗಿ ಬಿಡುತ್ತದೆ. ಹಾಗಾಗಿ ಇವರು ಯುದ್ಧವಾಡುವಂತಹ ಸಂದರ್ಭದಲ್ಲಿ ಆ ಕೋಪ ಅಂತ ಅನ್ನೋದು ನಿವೃತ್ತವಾಗಿ ಮತ್ತೆ ಸ್ನೇಹವನ್ನು ಮಾಡಬಹುದೇನೋ ಎಂಬುದಾಗಿ ಧರ್ಮವನ್ನು ತೋರಿಸಿಕೊಡೋದಕ್ಕಾಗಿ ಅಂತ ರಾಮಚಂದ್ರ ದೇವರು ಬಾಣವನ್ನು ಪ್ರಯೋಗ ಮಾಡಲಿಲ್ಲ. ಮತ್ತೆ ಅದಷ್ಟೇ ಅಲ್ಲದೆ ಒಂದು ವೇಳೆ ಇಬ್ಬರೂ ಕೂಡ ಜಗಳವಾಡುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬರು ಸಂಹಾರವಾಗಿ ಬಿಟ್ಟರು ಅಂತಂದರೆ ಆಗ ಮತ್ತೊಬ್ಬರಿಗೆ ಯಾರು ಉಳಿದಿರುತ್ತಾರೋ ಅವರಿಗೆ ಬಹಳ ಪಶ್ಚಾತ್ತಾಪ ಅಂತ ಅನ್ನೋದು ಕೂಡ ಆಗುತ್ತದೆ. ಹಾಗಾಗಿ ಆ ತಾಪ ಅಂತ ಅನ್ನೋದು ಆಗೋದು ಬೇಡ ಸುಗ್ರೀವನಿಗೆ ಅಂತ ಅನ್ನೋದಕ್ಕಾಗಿ ವಾಲಿಯನ್ನು ಸಂಹಾರ ಮಾಡದೆ ಈಗ ವಾಲಿಯನ್ನು ಸಂಹಾರ ಮಾಡೋದು ಯೋಗ್ಯವಲ್ಲ ಎಂಬುದಾಗಿ ತಿಳಿದು ಬಿಟ್ಟಿದ್ದಾನೆ ರಾಮಚಂದ್ರ. ತಸ್ಮಾನ್ನ ಬಂಧು ಜನಗೆ ಜನಿತೆ ವಿರೋಧೆ ಕಾರ್ಯೋವದಸ್ತದನುಬಂಧಿ ಬಿರಾಶ್ವತೀಹ ಧರ್ಮಂ ಪ್ರದರ್ಶಯಿತುಮೇವ ರವೇಸ್ಸು ತಸ್ಯ ಭಾವೀನ ತಾಪ ಇತಿ ವಿಚ್ಛತ ನತಂ ಜಗಾನ. ಹಾಗಾಗಿ ಈ ರೀತಿಯಾಗಿ ಬಂಧು ಜನರಲ್ಲಿ ಯಾವುದೇ ವಿಧವಾದಂತಹ ವಿರೋಧ ಅಂತ ಅನ್ನೋದು ಬಂದಾಗ, ಕೋಪ ಅಂತ ಅನ್ನೋದು ಬಂದಾಗ, ದ್ವೇಷ ಅಂತ ಅನ್ನೋದು ಬಂದಾಗ ಕೂಡಲೇ ಬಂಧು ಜನರು ಮಿತ್ರರು ಅವರೆಲ್ಲರೂ ಕೂಡ ಯಾರಲ್ಲಿ ದ್ವೇಷ ಅಂತ ಅನ್ನೋದಿದೆಯೋ ಅವನನ್ನು ಹೋಗಿ ಸಂಹಾರ ಮಾಡುವುದು ಇತ್ಯಾದಿ ಕಾರ್ಯವನ್ನು ಮಾಡಬಾರದು ಅಂತ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಇವತ್ತು ನ್ಯಾಯಾಲಯವೂ ಕೂಡ ಹಾಗೆ ಮಾಡುತ್ತದೆ. ಯಾವುದಾದ್ರೂ ಡೈವರ್ಸ್ ಕೇಸ್ ಬಂತು ಅಂತಂದರೆ ಒಮ್ಮಿಂದೊಮ್ಮೆ ಡೈವರ್ಸ್ ಕೊಡೋದಿಲ್ಲ. ಇಲ್ಲ ಒಂದು 3-4 ತಿಂಗಳಿರಲಿ, 1 ವರ್ಷ ಅಂತ ಅನ್ನೋದು ಕಳೆದಿದ್ಮೇಲೆ ಡೈವರ್ಸ್ ಅಂತ ಅನ್ನೋದು ಕೊಳ್ಳಿಗೆ ಬರುತ್ತದೆ ಅಂತ ಅವರು ಕೂಡ ಸ್ನೇಹ ಅಂತ ಅನ್ನೋದು ಬರುತ್ತದೆ ಏನೋ ಎಂಬುದಾಗಿ ರೀತಿಯಾಗಿ ಧರ್ಮವನ್ನು ಮಾಡುತ್ತಾರೆ. ಹಾಗೆ ಆ ಧರ್ಮವನ್ನು ತೋರಿಸಿಕೊಡೋದಕ್ಕಾಗಿ ಅಂತ ರಾಮಚಂದ್ರ ದೇವರು ಆ ಬಾಣವನ್ನು ಪ್ರಯೋಗವನ್ನು ಮಾಡಿ ವಾಲಿಯ ಸಂಹಾರವನ್ನು ಮಾಡಿರಲಿಲ್ಲ. ಯಪ್ರೇರಕಸ್ಯ ಕಲಶೀ ಮುಷಿ ಸಂತತೇಷ್ಟ ತಸ್ಯಾಜ್ಞತಾ ಕುತ ಇಹೇಶ ವರಸ್ಯ ವಿಷ್ಣೋಃ ತೀನೋದಿತೋತ ಸುದೃಢಂ ಪುನರಾಗತೇನ ವಜ್ರೋಪಮಂ ಶರಮಮೂಚು ದುದಿಂದ ಸೂಣೌ. ಆಗ ಪರಮಾತ್ಮನಿಗೆ ಅಜ್ಞಾನದ ಪ್ರಸಕ್ತಿ ಅಂತ ಅನ್ನೋದೇ ಇಲ್ಲ. ಯಾಕೆಂದರೆ ಎಲ್ಲರ ಬುದ್ಧಿಯನ್ನು ಕೂಡ ಪ್ರೇರಣೆ ಮಾಡೋದೇ ರಾಮಚಂದ್ರ ದೇವರು. ಹಾಗಾಗಿ ಅವನಿಗೆ ಗೊತ್ತಿಲ್ಲ ಅಂತ ಅನ್ನೋದು ಇರಲಿಲ್ಲ. ಹಾಗಿದ್ರೂ ಕೂಡ ಈ ಧರ್ಮವನ್ನು ತೋರಿಸಿಕೊಟ್ಟಿದ್ದಾನೆ. ಆಗ ಮತ್ತೆ ತಿರುಗಿ ಬಂದು ಸುಗ್ರೀವನು ಯಾಕೆ ನೀನು ಬಿಡಲಿಲ್ಲ ಎಂಬುದಾಗಿ ಕೇಳಿದಾಗ ಇವರ ವೈರ ಅಂತ ಅನ್ನೋದು ಅತ್ಯಂತ ದೃಢವಾಗಿದೆ, ಇದು ನಿವೃತ್ತವಾಗೋದಲ್ಲ ಎಂಬುದಾಗಿ ತಿಳಿದು ಸುಮ್ಮನೆ ಈಗ ವಿವೇಕಕ್ಕಾಗಿ ಅಂತ, ನಾನು ಲೋಕದೃಷ್ಟಿಯ ವಿವೇಕವನ್ನು ಮಾಡಿಸಿಕೊಡೋದಕ್ಕಾಗಿ ಅಂತ ಸುಗ್ರೀವನ ಕೊರಲಲ್ಲಿ ಒಂದು ಮಾಲೆಯನ್ನು ಹಾಕಿ ಕಳಿಸಿದ್ದಾನೆ ಯುದ್ಧಕ್ಕೆ. ರಾಮಾಜ್ಞೆಯೈವಲ ತಯಾರ ವಿಜಯ ವಿಭಕ್ತೆ ವಾಯೋಸ್ಸು ತೇನ ರಘುಪೇನ ಶರೇ ಪ್ರಮುಕ್ತೆ ಶುತ್ವಾಸ್ಯ ಶಬ್ದಮತುಲಂ ಹೃದಿ ತೇನ ವಿದ್ಧ ಇಂಧಾತ್ಮಜೋ ಗಿರಿರಿವಾಪತದಾಶು ಸನ್ನಃ. ಈ ರೀತಿಯಾಗಿ ಸುಗ್ರೀವನ ಕೊರಲಲ್ಲಿ ಹನುಮಂತ ದೇವರು ಒಂದು ಪುಷ್ಪದ ಮಾಲೆಯನ್ನು ಹಾಕಿ ಕಳಿಸಿಕೊಟ್ಟಿದ್ದಾರೆ. ಆಗ ಮತ್ತೆ ಯುದ್ಧ ಅಂತ ಅನ್ನೋದು ಪ್ರಾರಂಭವಾದಾಗ ರಾಮಚಂದ್ರ ದೇವರು ವಾಲಿಗೆ ಕಾಣದೇ ಇದ್ದಂತೆ ಬಚ್ಚಿಟ್ಟುಕೊಂಡು ಬಾಣವನ್ನು ಬಿಟ್ಟಿದ್ದಾರೆ. ಆ ಒಂದು ಬಾಣದ ಒಂದು ಶಬ್ದದಿಂದಲೇ ಅವನಿಗೆ ಮೂರ್ಛೆ ಅಂತ ಅನ್ನೋದು ಬಂದಿದೆ. ಅನಂತರದಲ್ಲಿ ಆ ಬಾಣ ಅಂತ ಅನ್ನೋದು ಹೋಗಿ ಆ ವಾಲಿಯ ಹೃದಯಕ್ಕೆ ತಾಕಿದೆ. ಈ ರೀತಿಯಾಗಿ ಆ ವಾಲಿಯು ಬಿದ್ದರೆ ಒಂದು ದೊಡ್ಡ ಪರ್ವತ ಬಿದ್ದಂತೆ ಆಗಿದೆ. ಆ ರೀತಿಯಾಗಿ ಆ ವಾಲಿಯು ಕೆಳಗೆ ಬಿದ್ದು ಮೂರ್ಛಿತನಾಗಿದ್ದಾನೆ. ಯಾಕೆ ಈ ರೀತಿಯಾಗಿ ರಾಮಚಂದ್ರ ದೇವರು ಬಚ್ಚಿಟ್ಟುಕೊಂಡು ಯಾಕೆ ಬಾಣವನ್ನು ಬಿಡಬೇಕಾಯಿತು ಅಂತಂದರೆ ರಾಮಚಂದ್ರ ದೇವರಿಗೆ ಏನಾದರೂ ಭಯವಿತ್ತ ವಾಲಿಯನ್ನು ಕಂಡ್ರೆ ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಭಕ್ತೋ ಮಮೈಚ ಯದಿ ಮಾಂ ಅಭಿಪಶ್ಯತೀಹ ಪಾದೋ ಧ್ರುವಂ ಮಮ ಸಮೀಷ್ಯತಿ ನಿರ್ವಿಚಾರಃ ಯೋಗ್ಯೋ ವದೋ ನಹಿ ಜನಸ್ಯ ಪದಾನ ತಸ್ಯ ರಾಜ್ಯಾರ್ಥಿನ ರವಿಸುತೇನ ವದೋರ್ಥಿತಶ್ಚ. ಈಗ ನಾನು ಒಂದು ವೇಳೆ ವಾಲಿಗೆ ಕಾಣಿಸಿಕೊಂಡೆ ಅಂತಂದರೆ ಆಗ ವಾಲಿಯು ನಿಶ್ಚಿತವಾಗಿಯೂ ಕೂಡ ಬಂದು ನನ್ನ ಪಾದಕಮಲಕ್ಕೆ ಬಿದ್ದೇ ಬೀಳುತ್ತಾನೆ. ಯಾಕೆ ಅಂತಂದರೆ ಅವನು ಏನು ವಿಚಾರ ಮಾಡೋದಿಲ್ಲ. ಅವನು ಶತ್ರು ಪಕ್ಷದಲ್ಲಿದ್ದಾನೋ ಅಥವಾ ನನ್ನ ಪಕ್ಷದಲ್ಲಿದ್ದಾನೋ ಅದು ಯಾವುದೂ ವಿಚಾರ ಮಾಡದೆ ನಾನು ಕಂಡ ಕೂಡಲೇ ನನಗೆ ಬಂದು ಶರಣಾಗತನಾಗುತ್ತಾನೆ. ಹಾಗಾಗಿ ಯಾರು ಬಂದು ನನ್ನ ಪಾದಗಳಿಗೆ ಎರಗುತ್ತಾರೆಯೋ ಅವರ ಒಂದು ಸಂಹಾರವನ್ನು ಮಾಡೋದಿಲ್ಲ ಅಂತನ್ನೋದು ನನ್ನ ಸಂಕಲ್ಪವಿದೆ. ಹಾಗಾಗಿ ಈಗಾದರೂ ಸುಗ್ರೀವನು ರಾಜ್ಯಕ್ಕಾಗಿ ಅಂತ ವಾಲಿಯ ಸಂಹಾರವನ್ನು ಮಾಡಲೇಬೇಕು ಅಂತ ದೃಢವಾಗಿ ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ. ಹಾಗಾಗಿ ಮೊದಲಿಗೆ ಸುಗ್ರೀವನು ಬಂದು ನನ್ನ ಪಾದಗಳಿಗೆ ಎರಗಿದ್ದಾನೆ. ಹಾಗಾಗಿ ಸುಗ್ರೀವನ ಪಕ್ಷಕ್ಕೆ ಜಯವಾಗಬೇಕು ಅಂತನ್ನೋದಕ್ಕಾಗಿ ರಾಮಚಂದ್ರ ದೇವರು ವಾಲಿಗೆ ಕಾಣಿಸದೇ ಇದ್ದಂತೆ ವಾಲಿಯನ್ನು ಸಂಹಾರ ಮಾಡಿದ್ದಾರೆ. ಕಾರ್ಯಂ ಹ್ಯಭೀಷ್ಟಮಪಿ ತತ್ಪ್ರಣತಸ್ಯ ಪೂರ್ವಂ ಶಸ್ತೋ ವಧೋನ ಪದಯೋ ಪ್ರಣತಸ್ಯ ತೈವ ತಸ್ಮಾತ್ ಅದೃಶ್ಯತನುರೇವ ನಿಹನ್ಮಿ ಶಕ್ರ ಪುತ್ರಂ ತ್ವಿತಿಸ್ಮತ್ತಮದೃಶ್ಯತೆಯ ಜಗಾನ. ಹೀಗಾಗಿ ಎರಡೂ ಮಾಡಬೇಕಾಗಿದೆ. ಸುಗ್ರೀವನಿಗೆ ಅಪೇಕ್ಷಿತವಾದಂತಹ ವಾಲಿಯ ವಧವನ್ನೂ ಮಾಡಬೇಕಾಗಿದೆ. ಮತ್ತು ಅದರ ಜೊತೆಗೆ
ಯಾರು ಪಾದಕ್ಕೆ ನಮಸ್ಕಾರವನ್ನು ಮಾಡುತ್ತಾರೆಯೋ ಅವರಿಗೆ ಸಂಹಾರವನ್ನೂ ಮಾಡಬಾರದು. ಹಾಗಾಗಿ ಈ ರೀತಿಯಾಗಿ ಕಾಣಿಸದೇ ಇದ್ದಂತೆ ಆ ವಾಲಿಯನ್ನು ಸಂಹಾರ ಮಾಡಿದ್ದಾನೆ ಪರಮಾತ್ಮ. ಯಃ ಪ್ರೇರಕಸ್ಯ ಕಲಲೋಕ ಬಲಸ್ಯ ನಿತ್ಯಂ ಪೂರ್ಣಾವ್ಯಯೋಚ್ಚ ಬಲವೀರ್ಯತನುಸ್ವತಂತ್ರಃ ಕಿಂ ತಸ್ಯ ದೃಷ್ಟಿಪತಗಸ್ಯ ಚ ವಾನರೋಯಂ ಕರ್ತೇಶ ಚಾಪಮಪಿ ಯೇನ ಪುರಾ ಪ್ರಭಗ್ನಂ. ಇಲ್ಲ, ವಾಲಿಗೆ ಒಂದು ವರವಿತ್ತು, ಬ್ರಹ್ಮದೇವರ ವರ. ಏನು ಅಂತಂದರೆ, ಯಾರೋ ಯುದ್ಧದಲ್ಲಿ ನಿನ್ನ ದೃಷ್ಟಿಗೋಚರರಾಗುತ್ತಾರೆಯೋ ಅವರ ಎಲ್ಲ ಬಲವೂ ಕೂಡ ನಿನಗೆ ಬರುತ್ತದೆ ಎಂಬುದಾಗಿ ವಾಲಿಗೆ ಒಂದು ವರ ಇತ್ತು. ಹಾಗಾಗಿ ಒಂದು ವೇಳೆ ರಾಮಚಂದ್ರ ದೇವರು ವಾಲಿಗೆ ಕಾಣಿಸಿದ್ರು ಅಂತ ಆದರೆ ಆಗ ರಾಮಚಂದ್ರ ದೇವರ ಬಲವೆಲ್ಲವೂ ಕೂಡ ವಾಲಿಗೆ ಹೊಟ್ಟು ಹೋಗುತ್ತದೆ. ಹಾಗಾಗಿ ಸಂಹಾರ ಮಾಡಲು ಸಾಧ್ಯವಾಗೋದಿಲ್ಲ ಅಂತನ್ನೋದಕ್ಕಾಗಿ ರಾಮಚಂದ್ರ ದೇವರು ಬಚ್ಚಿಟ್ಟುಕೊಂಡು ಸಂಹಾರವನ್ನು ಮಾಡಿದ್ದಾರೆ ಅಂತ ಯಾಕಾಗಬಾರ್ದು ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ರಾಮಚಂದ್ರ ದೇವರ ಬಲ ಅಂತನ್ನೋದು ಹೇಗೆ, ಸೀಮವಾದಂತಹ ಬಲವನ್ನು ಪಡೆದಿದ್ದಾರೆ, ಅನಂತವಾದಂತಹ ಬಲ ಇದೆ. ಅಂತಹ ಬಲವನ್ನು ಪಡೆಯೋದಕ್ಕೆ ವಾಲಿ ಹೇಗೆ ಸಮರ್ಥನಾಗುತ್ತಾನೆ? ಎಷ್ಟೇ ಬಲ ಬರೋದಾಗಿದ್ದರೂ ಕೂಡ ನಮ್ಮ ಯೋಗ್ಯತೆ, ನಮ್ಮ ಪಾತ್ರವೆಷ್ಟಿದೆಯೋ ಅಷ್ಟೇ ಒಂದು ಬಲ ಅಂತನ್ನೋದು ಬರುತ್ತದೆ. ಪ್ರಳಯ ಜಲ ಅಂತನ್ನೋದು ಬಂದಿದೆ ಅಂತ ಮಾತ್ರಕ್ಕೆ ಒಂದು ಗ್ಲಾಸ್ನಲ್ಲಿ ಸಮಸ್ತವಾದಂತಹ ಪ್ರಳಯ ಜಲ ಅಂತನ್ನೋದು ಬರಲಿಕ್ಕೆ ಸಾಧ್ಯವಿದೆಯಾ? ಸಾಧ್ಯವಿಲ್ಲ. ಅದರ ಪಾತ್ರ, ಅದರ ಒಂದು ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಅದರಲ್ಲಿ ಬಲ ಅಂತನ್ನೋದು ಬರಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ವಾಲಿಯಲ್ಲಿ ಸಮಸ್ತವಾದಂತಹ ಅನಂತವಾದಂತಹ ಬಲವನ್ನು ಪಡೆದಂತಹ ರಾಮಚಂದ್ರ ದೇವರ ಬಲ ಅಂತನ್ನೋದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕೇವಲ ಆ ವಾಲಿಯನ್ನು ಕಂಡರೆ ಆಗ ವಾಲಿಯು ಬಂದು ಪ್ರಣತನಾಗುತ್ತಾನೆ, ಅವನನ್ನು ಸಂಹಾರ ಮಾಡೋದು ಯೋಗ್ಯವಾಗೋದಿಲ್ಲ ಅಂತನ್ನೋದಕ್ಕಾಗಿಯೇ ಈ ರೀತಿಯಾಗಿ ಅದೃಶ್ಯನಾಗಿ ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಸನ್ನೇಥ ವಾಲಿನಿ ಜಗಾಮ ಚತಸ್ಯ ಪಾರ್ಶ್ವಂ ಪ್ರಾಹೈನ ಮಾರ್ದ್ರವಚಸ ಯದಿ ವಾಂಛಸಿತ್ತಂ ಉಜ್ಜೀವಯಿಷ್ಯ ಇತಿ ನೈಚ್ಛದಸೋ ತ್ವದಗ್ರೆ ಕೋಣಾಮನೈಚ್ಛತಿ ಮೃತಿಂ ಪುರುಷೋತ್ತಮೇತಿ. ರೀತಿಯಾಗಿ ಮೂರ್ಛಿತನಾಗಿ ಬಿದ್ದಾಗ ಆಗ ವಾಲಿಯ ಹತ್ತಿರ ರಾಮಚಂದ್ರ ದೇವರು ಹೋಗುತ್ತಾರೆ. ಹೋಗಿ ಮೃದುವಾದಂತಹ ವಚನದಿಂದಾಗಿ, ಸ್ನೇಹದಿಂದಾಗಿ ಮಾತನಾಡಿಸುತ್ತಾರೆ. ನೋಡು ವಾಲಿ, ನಿನಗೆ ಒಂದು ವೇಳೆ ಇಚ್ಛೆ ಇತ್ತು, ಬದುಕಬೇಕು ಅಂತನ್ನುವಂತಹ ಇಚ್ಛೆ ಇತ್ತು ಅಂತಂದರೆ ಹೇಳು, ನಿನ್ನನ್ನು ಬದುಕಿಸುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ರಾಮಚಂದ್ರ ದೇವರು ಹೇಳಿದಾಗ ವಾಲಿ ಹೇಳುತ್ತಾನೆ, ಇಲ್ಲ, ನನಗೆ ಬದುಕುವಂತಹ ಇಚ್ಛೆ ಅಂತನ್ನೋದು ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಯಾಕೆ? ಕೋನಾಮನೈಚ್ಛತಿ ಮೃತಿಂ ಪುರುಷೋತ್ತಮೇತಿ. ಎಲ್ಲರೂ ಕೂಡ ಭಗವಂತನ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಸಾಯಬೇಕು ಎಂಬುದಾಗಿ ಇಚ್ಛಿಸುತ್ತಾರೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಎಂಬುದಾಗಿ ಹೇಳಿದಂತೆ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆ ಮಾಡುತ್ತಾ ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಅಂತಹದ್ದು ಸಾಕ್ಷಾತ್ತು ಸಚ್ಚಿದಾನಂದಮೂರ್ತಿಯಾದಂತಹ ನೀನು ನನ್ನ ಎದುರಿಗೆ ಬಂದಿದ್ದಿ. ಅಂತಹ ಸಂದರ್ಭದಲ್ಲಿ ಮರಣವನ್ನು ಹೊಂದೋದು ಅಂತಂದರೆ ಸಾಕ್ಷಾತ್ತು ವೈಕುಂಠಕ್ಕೇನೆ ಹೋಗುತ್ತೇನೆ. ಹಾಗಾಗಿ ನನಗೆ ನನ್ನನ್ನು ಮತ್ತೆ ಬದುಕಿಸಬೇಡ ಎಂಬುದಾಗಿ ರೀತಿಯಾಗಿ ವಾಡಿ ಹೇಳುತ್ತಾ ಇದ್ದಾನೆ. ಕಾರ್ಯಾಣಿ ತಸ್ಯ ಚರಮಾಣಿ ವಿಧಾಯ ಪುತ್ರಂ ತ್ವಗ್ರೇ ನಿಧಾಯ ರವಿಜಃ ರಾಜ್ಯ ಆಸೀತ್ ರಾಮೋಪಿ ತದ್ಗಿರಿವರೇ ಚತುರೋಥ ಮಾಸಾನ್ ದೃಷ್ಟ್ವಾ ಗಣಾಗಮುವಾಸ ಸಲಕ್ಷ್ಮಣೋಸೋ. ಆಗ ಆ ವಾಲಿಯ ಸಂಹಾರ ಅಂತನ್ನೋದಾದ ಮೇಲೆ ಆ ವಾಲಿಯ ಪುತ್ರನಾದಂತಹ ಅಂಗದನನ್ನು ಮುಂದೆ ಇಟ್ಟುಕೊಂಡು ಸುಗ್ರೀವನು ಎಲ್ಲ ಅಂತ್ಯಕಾರ್ಯಗಳನ್ನು ಕೂಡ ಮಾಡಿಸುತ್ತಾನೆ. ಅನಂತರದಲ್ಲಿ ಆ ರಾಜ್ಯದಲ್ಲಿ ಆ ಸುಗ್ರೀವನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ಅಲ್ಲಿಯೇನೇ ರಾಮಚಂದ್ರ ದೇವರು ಆ ಗಿರಿಯಲ್ಲೇನೇ ಋಷ್ಯಮುಖ ಪರ್ವತದಲ್ಲಿಯೇನೇ ವಾಸವಾಗಿರುತ್ತಾರೆ. ಸುಗ್ರೀವನು ಇಲ್ಲಿ ರಾಜ್ಯದಲ್ಲಿ ಇರುತ್ತಾನೆ. ಆಗ ಏನು ಮಳೆಯ ಕಾಲ ಅಂತ ಅನ್ನೋದಿರುತ್ತದೆ. ಹಾಗಾಗಿ ವರ್ಷಾಕಾಲ ಅಂತ ಅನ್ನೋದಿದ್ದರಿಂದಾಗಿ 4 ಮಾಸಗಳ ಪರ್ಯಂತವಾಗಿ ಅಲ್ಲೇ ಪರ್ವತದಲ್ಲಿಯೇನೇ ರಾಮಚಂದ್ರ ದೇವರು ಇರುತ್ತಾರೆ. ಯಾಕೆಂದರೆ ಪಿತೃವಾಕ್ಯ ಅಂತ ಅನ್ನೋದಿದೆ, ಯಾವ ಪುರವನ್ನು ಕೂಡ ನಾನು ಪ್ರವೇಶಿಸೋದಿಲ್ಲ, ಕೇವಲ ಅರಣ್ಯದಲ್ಲಿಯೇನೇ ವಾಸ ಮಾಡುತ್ತೇನೆ ಎಂಬುದಾಗಿ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡಿದ್ದರಿಂದಾಗಿ ರಾಮಚಂದ್ರ ದೇವರು ಇಲ್ಲೇ ಗಿರಿಯಲ್ಲೇನೇ ವಾಸ ಮಾಡುತ್ತಾ ಇದ್ದರೆ ಹೊರತು ರಾಜ್ಯಕ್ಕೆ ಹೋಗಲಿಲ್ಲ. ಅಥಾತಿಸಕ್ತೆ ಕ್ಷಿತಿಪೇಪಕಪೀನಾಂ ಪ್ರವಿಸ್ಮೃತೆ ರಾಮಕೃತೋಪಕಾರೇ ಪ್ರಸಹ್ಯತಂ ಬುದ್ಧಿಮತಾಂ ವರಿಷ್ಠೋ ರಾಮಾಂಘ್ರಿ ಭಕ್ತೋ ಹನುಮಾನುವಾಚ. ಈ ರೀತಿಯಾಗಿ ರಾಜ್ಯ ಪ್ರಾಪ್ತಿ ಅಂತ ಅನ್ನೋದಾಗಿದೆ. ಅನಂತರದಲ್ಲಿ ಸುಗ್ರೀವನು ಆ ರಾಜ್ಯದ ಸುಖದಲ್ಲಿಯೇನೇ ಆಸಕ್ತನಾಗಿ ಬಿಟ್ಟು ರಾಮಚಂದ್ರ ದೇವರು ಮಾಡಿದಂತಹ ಉಪಕಾರವನ್ನು ಮರೆತು ಬಿಟ್ಟಿದ್ದಾನೆ. ರಾಮಚಂದ್ರ ದೇವರ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ, ಸೀತಾನ್ವೇಷಣೆಯನ್ನು ಮಾಡಿಸಬೇಕಾಗಿದೆ ಅಂತ ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ. ಅತ್ಯಂತ ಭೋಗಾಸಕ್ತನಾಗಿ ಬಿಟ್ಟಿದ್ದಾನೆ. ಆಗ ಹನುಮಂತ ದೇವರು ಆ ಸುಗ್ರೀವನನ್ನು ಬೈಯುತ್ತಾ ಅವನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ನ ವಿಸ್ಮೃತಿಸ್ಥೇ ರಘುವರ್ಯ ಕಾರ್ಯೇ ಕಾರ್ಯ ಕಥಂಚಿತ್ ಸಹಿನೋಭಿಪೂಜ್ಯ ನಚೇತ್ ಸ್ವಯಂ ಕರ್ತುಂ ಅಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಹಿ ಕಾರಯಾಮಿ. ನೀನು ರಾಮಚಂದ್ರ ದೇವರ ಕಾರ್ಯದಲ್ಲಿ ವಿಸ್ಮರಣೆಯನ್ನು ಮಾಡೋದು ಯುಕ್ತವಲ್ಲ. ಅವಶ್ಯವಾಗಿಯೂ ಕೂಡ ರಾಮಚಂದ್ರ ದೇವರ ಕಾರ್ಯವನ್ನು ನೀನು ಅವಶ್ಯವಾಗಿಯೂ ಕೂಡ ಮಾಡಲೇಬೇಕು. ರಾಮಚಂದ್ರ ದೇವರು ನಮಗೆ ಅತ್ಯಂತ ಪೂಜ್ಯರಾದವರು. ಹಾಗಾಗಿ ಅವನ ಅಭೀಷ್ಟವನ್ನು ನೀವು ಮಾಡಲೇಬೇಕು. ಇಲ್ಲದೇ ಇದ್ದರೆ ವಾಲಿಗೆ ಯಾವ ಗತಿಯಾಯಿತೋ ಆ ಗತಿಯನ್ನು ನಿನಗೂ ಕೂಡ ಕೊಡುತ್ತೇನೆ.
ಆಮೇಲೆ ನೀನು ಮಾಡೋದಿಲ್ಲ ಅಂತ ನೀನು ಗಟ್ಟಿಯಾಗಿದ್ದಿ ಅಂತಂದರೆ ಧ್ರುವಂ ಬಲೇನಾಪಿ ಕಾರಯಾಮಿ, ಬಲಾತ್ಕಾರದಿಂದಾಗಿ ಆದರೂ ನಿನ್ನಿಂದ ಆ ಕಾರ್ಯವನ್ನು ಮಾಡಿಸುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಹನುಮಂತ ದೇವರು ಸುಗ್ರೀವನನ್ನು ಕುರಿತು ಹೇಳುತ್ತಾ ಇದ್ದಾರೆ. ಹೀಗೆ ನಮಗೂ ಕೂಡ ಅನೇಕ ಸಂದರ್ಭಗಳಲ್ಲಿ ಭಗವಂತನ ಕಾರ್ಯಗಳನ್ನು ಮಾಡೋದರಲ್ಲಿ ಆಲಸ್ಯ ಅಂತನೋದು ಬರುತ್ತದೆ. ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿಯೋ ಅಥವಾ ಬೇರೆ ಭಗವಂತನ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿಯೋ ಆಲಸ್ಯ ಬಂದಾಗ ನಾವು ಹನುಮಂತ ದೇವರನ್ನು ಇದೇ ಪ್ರಾರ್ಥನೆಯನ್ನು ಮಾಡಿಕೋಬೇಕು. ಧ್ರುವಂ ಬಲೇನಾಪಿ ಕಾರಯಾಮಿ, ಹೇಗೊಂದು ಮಾಡಿ ಬಲಾತ್ಕಾರದಿಂದಾಗಿ ಆದರೂ ನಮ್ಮನ್ನು ಈ ಒಂದು ಕಾರ್ಯದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸು ಎಂಬುದಾಗಿ ನಾವು ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸ ಏವ ಮುಕ್ತ ಹರಿರಾಜ ಸನ್ನಿಧೌ ದ್ವೀಪೇಶು ಸಪ್ತಸ್ವಪಿ ವಾನರಾನ್ ಪ್ರತಿ ಸಮ್ಮೇಳನಾಯಾಶು ಗತೀನ್ ಸ್ವ ವಾನರಾನ್ ಪ್ರಸ್ಥಾಪಯಾಮಾಸ ಸಮಸ್ತಶ ಪ್ರಭು. ಆಗ ಹನುಮಂತ ದೇವರು ಸುಗ್ರೀವನ ಆಜ್ಞೆಯನ್ನು ಪಡೆದು ಎಲ್ಲ ಸಪ್ತದ್ವೀಪಗಳಲ್ಲಿ ಇರುವಂತಹ ವಾನರರನ್ನು ಕೂಡ ಕರೆದುಕೊಂಡು ಬರಲಿಕ್ಕೆ ಆದೇಶವನ್ನು ಮಾಡುತ್ತಾರೆ. ಅಲ್ಲಿರುವಂತಹ ಯಾವ ಕಪಿಗಳು ಶೀಘ್ರವಾಗಿ ಹೋಗಿ ಬರುವಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದರೋ ಅಂತಹ ಕಪಿಗಳಿಗೆ ಆಜ್ಞೆಯನ್ನು ಮಾಡುತ್ತಾರೆ. ಎಲ್ಲ ದ್ವೀಪಗಳಲ್ಲಿರುವಂತಹ ಎಲ್ಲ ವಾನರರನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬರಬೇಕು ಎಂಬುದಾಗಿ ಆಜ್ಞಾಪಿಸುತ್ತಾನೆ. ಹರೀಶ್ವರಾಜ್ಞಾ ಪ್ರಣಿಧಾನಪೂರ್ವಕಂ ಹನುಮತಾತೆ ಪ್ರಹಿತಾ ಹಿ ವಾನರಾಃ ಸಮಸ್ತ ಶೈಲದ್ರುಮಷಂಡ ಸಂಸ್ಥಿತಾನ್ ಹರೀನ್ ಸಮಾದಾಯ ತದಾಭಿಜಗ್ಮುಹು. ಆಗ ಎಲ್ಲ ಕಪಿಗಳು ಕೂಡ ಹೋಗಿ ಬೇರೆ ಬೇರೆ ದ್ವೀಪಗಳಲ್ಲಿರುವಂತಹ ಎಲ್ಲ ಪರ್ವತಗಳಲ್ಲಿ ವಾಸವಾಗಿರುವಂತಹ ಎಲ್ಲ ವಾನರರನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬರುತ್ತವೆ. ತದೈವ ರಾಮೋಪಿ ಹಿಭೋಗಸಕ್ತಂ ಪ್ರಮತ್ತಮಾಲಕ್ಷ್ಯ ಕಪೀಶ್ವರಂ ಪ್ರಭು ಜಗಾದ ಸೌಮಿತ್ರಿಮಿದಂ ವಚೋ ಮೇ ಪ್ಲವಂಗಮೇಶಾಯ ವದಾಶುಯಾಹಿ. ಆಗ ರಾಮಚಂದ್ರ ದೇವರು ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾರೆ, ನೀನು ಹೋಗಿ ಶೀಘ್ರದಲ್ಲಿ ಆ ಸುಗ್ರೀವನನ್ನು ಕರೆದುಕೊಂಡು ಬಾ ಎಂಬುದಾಗಿ ಈ ರೀತಿ ಆಜ್ಞಾಪಿಸುತ್ತಾರೆ. ಯದಿ ಪ್ರಮತ್ತೋಸಿ ಮಧೀಯ ಕಾರ್ಯೇ ನಯಾಮ್ಯಹಂ ತ್ವಿಂದ್ರ ಸುತಸ್ಯ ಮಾರ್ಗಂ ಪ್ರಾಯಸ್ವ ಕಾರ್ಯೇ ಪ್ರತಿಪಾದಿತೇ ಹಿ ಮದೋದ್ಧತಾನ ಪ್ರತಿಕರ್ತುಮೀಶತೆ. ಆಗ ರಾಮಚಂದ್ರ ದೇವರು ಈ ರೀತಿಯಾಗಿ ಹೇಳಿ ಕಳಿಸಿರುತ್ತಾರೆ. ಏನು ಅಂತಂದರೆ, ನೋಡು ಲಕ್ಷ್ಮಣ, ಅವನಿಗೆ ಹೋಗಿ ಎಚ್ಚರಿಕೆಯನ್ನು ಕೊಡು. ಸಾಮಾನ್ಯವಾಗಿ ತಮ್ಮ ಕಾರ್ಯ ಅಂತನ್ನೋದು ಮುಗಿದ ಮೇಲೆ ಮತ್ತರಾದಂತಹ ಅವರು ಪ್ರತಿಯಾಗಿ ಉಪಕಾರವನ್ನು ಮಾಡೋದಿಲ್ಲ. ಹಾಗೆ ನೀನು ಕೂಡ ಈ ರಾಜ್ಯದ ಭೋಗದಲ್ಲಿ ಆಸಕ್ತನಾಗಿ ಉಪಕಾರವನ್ನು ಮಾಡದೇ ಇದ್ದರೆ, ಹಿತಾನ್ವೇಷಣೆಯ ಕಾರ್ಯವನ್ನು ಮಾಡಿಸದೇ ಇದ್ದರೆ ಆಗ ನಿನಗೂ ಕೂಡ ವಾಲಿಯ ಗತಿಯನ್ನು ಕೊಡುತ್ತೇನೆ ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟು ಬಾ ಎಂಬುದಾಗಿ ರೀತಿಯಾಗಿ ಲಕ್ಷ್ಮಣನನ್ನು ಕೊಟ್ಟು ಕಳಿಸಿದಾಗ ಇತೀಡ್ಯ ರಾಮೇನ ಸಮೀರಿತೆ ತದಾ ಯಯೌ ಸಭಾನಸ್ಸದನಸ್ಸ ಲಕ್ಷ್ಮಣಃ ದೃಷ್ಟೈವ ತಂ ತೇನ ಸಹೈವ ತಾಪನಿರ್ಭಯಾದ್ಯಯೋ ರಾಮ ಪದಾಂತಿಕಂ ತ್ವರನ್. ಇಲ್ಲಿ ಲಕ್ಷ್ಮಣನನ್ನು ಕಂಡ ಕೂಡಲೇ ಅತ್ಯಂತ ಭಯದಿಂದಾಗಿ ಆ ಸುಗ್ರೀವನು ಓಡಿ ಬರುತ್ತಾ ಇದ್ದಾನೆ. ರಾಮನ ಹತ್ತಿರ ಬಂದು ರಾಮನ ದೇವರ ಪಾದಗಳಿಗೆ ಎರಗಿದ್ದಾನೆ. ಹನುಮತಸ್ಸಾದು ವಚೋಭಿರಾಶು ಪ್ರಸನ್ನಚೇತಸ್ಯ ದಿಪೇಕಪೀನಾಂ ಸಮಾಗತೆ ಸರ್ವ ಹರಿಪ್ರವೀರೈಃ ಸಹೈವ ತಂ ವೀಕ್ಷ್ಯ ನನಂದ ರಾಘವಃ. ಆಗ ಹನುಮಂತ ದೇವರು ಬಂದು ರಾಮಚಂದ್ರ ದೇವರನ್ನು ಪ್ರಸನ್ನರನ್ನಾಗಿ ಮಾಡಿದ್ದಾನೆ. ಆಗ ರಾಮಚಂದ್ರ ದೇವರು ಕೂಡ ಸುಗ್ರೀವನನ್ನು ನೋಡಿ ಸಂತೋಷವನ್ನು ಪಡುತ್ತಾ ಇದ್ದಾರೆ. ಎಲ್ಲ ಕಪಿಗಳು ಕೂಡ ಬಂದಿವೆ. ಆಗ ರಾಮಚಂದ್ರ ದೇವರು ಹೇಳುತ್ತಾ ಇದ್ದಾರೆ, ಸಸಂಭ್ರಮಂ ತಂ ಪತಿತಂ ಪದಾಬ್ದಯೋ ಸ್ವರನ್ ಸಮುತ್ಥಾಯ ಸಮಾಶ್ಲಿಷತ್ಪ್ರಭು ಸಚೋಪವಿಷ್ಟೋ ಜಗದೀಶ ಸನ್ನಿಧೌ ತದಾಗ್ನೇಯವಾದಿಶದಾಶು ವಾನರಾನ್. ಕಾಳಿಗೆ ನಮಸ್ಕಾರವನ್ನು ಮಾಡಿದಂತಹ ಸುಗ್ರೀವನನ್ನು ಎಬ್ಬಿಸಿ ಸುಗ್ರೀವನನ್ನು ಅಪ್ಪಿಕೊಂಡಿದ್ದಾರೆ. ಈ ರೀತಿ ಅಪ್ಪಿಕೊಂಡು ತನ್ನ ಒಂದು ಸನ್ನಿಧಾನದಲ್ಲೇನೆ ರಾಮಚಂದ್ರ ದೇವರ ಪಾದದ ಹತ್ತಿರನೇ ಆ ಸುಗ್ರೀವನನ್ನು ಕೂಡ ಕೂಡಿಸಿದ್ದಾರೆ. ರೀತಿಯಾಗಿ ಕೂಡಿಸಿ ಎಲ್ಲ ಕಪಿಗಳಿಗೂ ಕೂಡ ರಾಮಚಂದ್ರ ದೇವರು ಆಜ್ಞೆಯನ್ನು ಮಾಡುತ್ತಾ ಇದ್ದಾರೆ. ಸಮಸ್ತ ದಿಕ್ಷು ಪ್ರಹೃತೇಷು ತೇನ ಪ್ರಭುರ್ಹನುಮಂತಮಿದಂ ಭವಾಶೆ ನ ಕಶ್ಚಿದೀಶಸ್ತು ಧೃತೇಸ್ತಿ ಸಾಧನೆ ಸಮಸ್ತ ಕಾರ್ಯ ಪ್ರವರಸ್ಯ ಮೇಸ್ಯ. ಎಲ್ಲ ಕಪಿಗಳನ್ನು ಕೂಡ ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸಿದ್ದಾನೆ ರಾಮಚಂದ್ರ ದೇವರು. ಆದರೆ ಎಲ್ಲ ಕಪಿಗಳು ಕೂಡ ಹೋದ ಮೇಲೆ ಹನುಮಂತ ದೇವರನ್ನು ಹತ್ತಿರ ಕರೆದು ಹೇಳುತ್ತಾ ಇದ್ದಾನೆ, ನೋಡು ಹನುಮಂತ, ನನ್ನ ಕಾರ್ಯವನ್ನು ಮಾಡುವಂತಹ ಒಂದು ವಿಷಯದಲ್ಲಿ ಎಲ್ಲರಿಗಿಂತಲೂ ಕೂಡ ನೀನೇ ಶ್ರೇಷ್ಠನಾಗಿದ್ದಿ. ಅದರಲ್ಲಿಯೂ ಕೂಡ ಸೀತಾನ್ವೇಷಣ ರೂಪವಾದಂತಹ ಕಾರ್ಯ ಅಂತಂದರೆ ನನ್ನ ಎಲ್ಲ ಕಾರ್ಯಗಳಲ್ಲೂ ಕೂಡ ಅತ್ಯಂತ ಪ್ರಿಯವಾದಂತಹ ಕಾರ್ಯ. ಅಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಶ್ರೇಷ್ಠವಾದಂತಹ ಅತ್ಯಂತ ಪ್ರೀತ್ಯಾಸ್ಪದವಾದಂತಹ ಕಾರ್ಯವನ್ನು ಮಾಡೋದಕ್ಕೆ ನೀನೇ ಸಮರ್ಥನಾಗಿದ್ದಿ ಎಂಬುದಾಗಿ ಈ ರೀತಿಯಾಗಿ ಹೇಳಿ, ಅತಸ್ತ್ವಮೇವ ಪ್ರತಿಯಾಹಿ ದಕ್ಷಿಣಾಂ ದಿಶಂ ಸಮಾದಾಯ ಮದಂಗುಲೀಯಕಂ ಇತೀರಿತೋಸೋ ಪುರುಷೋತ್ತಮೇನ ಯಯೋ ದಿಶಂ ತಾಂ ಯುವರಾಜಯುಕ್ತಃ. ಹಾಗಾಗಿ ನೀನೇ ದಕ್ಷಿಣ ದಿಕ್ಕನ್ನು ಕುರಿತು ಹೋಗು. ಯಾಕೆಂತಂದರೆ ರಾವಣನ ಒಂದು ಪಟ್ಟಣ ಅಂತನ್ನೋದು ಅಲ್ಲೇ ಇರಬೇಕು. ಹಾಗಾಗಿ ಪ್ರಾಯ ರಾವಣನು ಅಲ್ಲಿಯೇ ಸೀತೆಯನ್ನು ಕರೆದುಕೊಂಡು ಹೋಗಿರಬೇಕು ಅಂತ. ಯಾಕೆ ಅಂತಂದರೆ ರಾವಣನು ಸೀತೆಯನ್ನು ಕರೆದುಕೊಂಡು ಹೋಗಿದ್ದಾನೆ ಅಂತನ್ನೋದು ರಾಮಚಂದ್ರ ದೇವರಿಗೆ ಗೊತ್ತು. ಯಾಕಂದ್ರೆ ಜಟಾಯು ಹೇಳಿರುತ್ತಾನೆ,
ಮತ್ತು ಹನುಮಂತ ದೇವರು ಕೂಡ ರಾವಣನು ಸೀತೆಯನ್ನು ಒಯ್ಯೋದನ್ನು ನೋಡಿರುತ್ತಾನೆ ಅಂತನ್ನುವಂತಹ ಕಥೆಯನ್ನು ನಾವು ನಿನ್ನೆ ತಿಳಿದ್ವಿ. ಆದರೆ ಆ ರಾವಣನು ಸೀತೆಯನ್ನು ಕರೆದುಕೊಂಡು ಎಲ್ಲಿಟ್ಟಿರುತ್ತಾನೆ ಅಂತನ್ನೋದು ಗೊತ್ತಿರೋದಿಲ್ಲ. ಆದರೆ ರಾವಣನ ಪಟ್ಟಣ ಅಂತನ್ನೋದು ಲಂಕಾಪುರದಲ್ಲಿ ಇದೆ ಅಂತನ್ನೋದು ಗೊತ್ತು. ಹಾಗಾಗಿ ಪ್ರಾಯ ಅಲ್ಲೇ ಇಟ್ಟಿರಬಹುದು ಅಂತನ್ನೋದನ್ನು ತಿಳಿದುಕೊಂಡು ದಕ್ಷಿಣ ದಿಕ್ಕನ್ನು ಕುರಿತು ಹನುಮಂತ ದೇವರನ್ನು ಕಳಿಸುತ್ತಾರೆ. ಆಗ ರಾಮಚಂದ್ರ ದೇವರು ತಮ್ಮ ಅಂಗುಳೀಯಕವನ್ನು, ತಮ್ಮ ಉಂಗುರವನ್ನು ಕೊಟ್ಟು ಹನುಮಂತ ದೇವರಿಗೆ ಇದನ್ನು ಸೀತೆಗೆ ಕೊಟ್ಟು ಬಾ ಎಂಬುದಾಗಿ ರೀತಿಯಾಗಿ ಕಳಿಸುತ್ತಾರೆ. ಆಗ ಹನುಮಂತ ದೇವರ ಜೊತೆಗೆ ಅಂಗದ ಮತ್ತು ಜಾಂಬವಂತ ಮೊದಲಾದಂತಹ ಕಪಿಗಳು ಕೂಡ ಹನುಮಂತ ದೇವರ ಜೊತೆಗೆ ದಕ್ಷಿಣ ದಿಕ್ಕನ್ನು ಕುರಿತು ಹೋಗುತ್ತಾರೆ. ಸಮಸ್ತ ದಿಕ್ಷು ಪ್ರತಿಯಾಪಿತಾ ಹಿತೆ ಹರೀಶ್ವರಾಜ್ಞಾಂ ಉಪಧಾರ್ಯ ಮಾಸತಃ ಸಮಾಯಯುಸ್ತೇಂಗದ ಜಾಂಬವನ್ಮುಖಾಃ ಸುತೇನ ವಾಯೋಸ್ತಹಿತಾನ ಛಾಯಯುಃ. ಸುಗ್ರೀವನು ಆಜ್ಞೆಯನ್ನು ಮಾಡಿ ಕಳಿಸಿರುತ್ತಾನೆ. ಏನು ಅಂತಂದರೆ, ನೀವೆಲ್ಲರೂ ಕೂಡ ಒಂದೇ ಒಂದು ತಿಂಗಳಲ್ಲಿ ಸೀತಾನ್ವೇಷಣೆಯನ್ನು ಮಾಡಿಕೊಂಡು ತಿರುಗಿ ಬರಬೇಕು ಎಂಬುದಾಗಿ. ಸುಗ್ರೀವನ ಆಜ್ಞೆ ಅಂತಂದರೆ ಮಹಾಘೋರವಾದಂತಹ ಆಜ್ಞೆ. ಯಾರು ಆಜ್ಞೆಯನ್ನು ಮೀರುತ್ತಾರೆಯೋ ಅವರನ್ನು ಸಂಹಾರನೇ ಮಾಡಿಬಿಡುತ್ತಾನೆ ಸುಗ್ರೀವ. ಹಾಗಾಗಿ ಅಂತಹ ಘೋರವಾದಂತಹ ಆಜ್ಞೆ ಅಂತನ್ನೋದು, ಭಯಂಕರವಾದಂತಹ ಆಜ್ಞೆ ಅಂತನ್ನೋದು ಇದ್ದುದರಿಂದಾಗಿ ಬೇರೆ ಎಲ್ಲ ದಿಕ್ಕುಗಳಿಗೆ ಹೋಗದಂತಹ ಕಪಿಗಳು ಸರಿಯಾಗಿ ಒಂದು ಮಾಸ ಮುಗಿಯೋದರಲ್ಲಿ ತಿರುಗಿ ಬಂದಿರುತ್ತಾರೆ. ಆದರೆ ಹನುಮಂತ ದೇವರ ಜೊತೆಗೆ ಹೋದಂತಹ ಅಂಗದ, ಜಾಂಬವಂತ ಮೊದಲಾದಂತಹ ಕಪಿಗಳು ಮಾತ್ರ ಒಂದು ಮಾಸವಾದರೂ ಕೂಡ ಬರೋದಿಲ್ಲ. ಸಮಸ್ತ ದುರ್ಗ ಪ್ರವರಂ ದುರಾಸದಂ ವಿಮಾರ್ಗತಾಂ ವಿಂಧ್ಯಗಿರಿಂ ಮಹಾತ್ಮನಾಂ ಗತಸ್ಯ ಕಾಲೋ ಹರಿರಾಡುದೀರಿತ ಸಮಾಸದಂಶ್ಚಾತ ಬಿಲಂ ಮಹಾದ್ಭುತಂ. ಈ ರೀತಿಯಾಗಿ ಸೀತಾನ್ವೇಷಣೆಯನ್ನು ಮಾಡುತ್ತಾ ಹೋದಂತಹ ಅವರಿಗೆ ವಿಂಧ್ಯ ಪರ್ವತವನ್ನು ಅವರು ಹೊಂದುತ್ತಾರೆ. ಯಾರಿಂದಲೂ ಕೂಡ ಹೋಗಲು ಅಸಾಧ್ಯವಾದಂತಹ ಒಂದು ವಿಂಧ್ಯ ಪರ್ವತ, ಅಲ್ಲಿಗೆ ಅವರು ಹೋಗಿ ಸೇರಿರುತ್ತಾರೆ. ಸರಿಯಾಗಿ ಅದೇ ಸಂದರ್ಭದಲ್ಲಿ ಸುಗ್ರೀವನು ಕೊಟ್ಟಂತಹ ಕಾಲವೂ ಕೂಡ ಮುಗಿದಿರುತ್ತದೆ. ಆ ವಿಂಧ್ಯ ಪರ್ವತದಲ್ಲಿ ಅನ್ವೇಷಣೆಯನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಅದ್ಭುತವಾದಂತಹ ಬಿಲವನ್ನು ನೋಡುತ್ತಾರೆ, ಒಂದು ರಂಧ್ರವನ್ನು ನೋಡುತ್ತಾರೆ, ಒಂದು ಅದ್ಭುತವಾದಂತಹ ಗುಹೆ ಮಾಡಲು ಸಾಧ್ಯವಾಗದೇ ಇರುವಂತಹ ಅಷ್ಟು ಆಶ್ಚರ್ಯಕರವಾದಂತಹ ಒಂದು ಗುಹೆಯನ್ನು ಅಲ್ಲಿ ಎಲ್ಲ ಕಪಿಗಳು ಕೂಡ ನೋಡುತ್ತಾರೆ. ಕೃತಂ ಮಯೇನಾದಿ ವಿಚಿತ್ರಮುತ್ತಮಂ ಸಮೀಕ್ಷ್ಯ ತತ್ತಾರ ಉವಾಚ ಚಾಂಗದಂ ವಯಂ ನಯಾಮೋ ಹರಿರಾಜ ಸನ್ನಿಧಿಂ ವಿಲಂಘಿತೋ ನ ಸಮಯೋ ಯತೋಸ್ಯ. ಆ ಗುಹೆಯನ್ನು ಮಯಾಸುರನು ಅದನ್ನು ಮಾಡಿರುತ್ತಾನೆ. ಅಂತಹ ವಿಚಿತ್ರವಾದಂತಹ ಉತ್ತಮವಾದಂತಹ ಗುಹೆಯನ್ನು ನೋಡಿ ಅಲ್ಲಿ ತಾರನು ಅಂಗದನನ್ನು ಕುರಿತು ಹೇಳುತ್ತಾನೆ. ತಾರ ಅಂತಂದರೆ ಅಂಗದನ ಸೋದರ ಮಾವ, ಅಂಗದನ ತಾಯಿ ತಾರ, ಆ ತಾರನ ಅಣ್ಣನೇ ತಾರ. ಹಾಗಾಗಿ ತಾರನು ಅಂಗದನ ಸೋದರ ಮಾವನಾದಂತಹ ತಾರನು ಅಂಗದನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ. ವಯಂ ನಯಾಮೋ ಹರಿರಾಜ ಸನ್ನಿಧಿಂ ವಿಲಂಘಿತೋ ನ ಸಮಯೋ ಯತೋಸ್ಯ. ನಾವು ಮತ್ತೆ ತಿರುಗಿ ಕಿಷ್ಕಿಂಧಕ್ಕೆ ಹೋಗೋದು ಬೇಡ, ಸುಗ್ರೀವನನ್ನು ಕುರಿತು ಹೋಗೋದು ಬೇಡ ಅಂತ. ಯಾಕೆ ಅಂತಂದರೆ ಸುಗ್ರೀವನು ಕೊಟ್ಟಂತಹ ಕಾಲ ಅಂತನ್ನೋದು ಮೀರಿ ಹೋಗಿದೆ. ಹಾಗಾಗಿ ಮತ್ತೆ ನಾವು ಅಲ್ಲಿ ತಿರುಗಿ ಹೋಗೋದು ಬೇಡ. ದುರಾಸದೋಸೌ ಅತಿ ಚಂಡ ಶಾಸನೋ ಹನಿಷ್ಯತಿ ತ್ವಾಮಪಿ ಕಿಮ್ಮದಾಧಿಕಾನ್ ಅಗಮ್ಯಮೇತದ್ಬಿಲಮಾಪ್ಯ ತತ್ಸುಖಂ ವಸಾಮ ಸರ್ವೇ ಕಿಮಸಾ ವಿಹಾಚರೇತ್. ಅವನು ಬಹಳ ಚಂಡಶಾಸನ, ಅವನ ಆಜ್ಞೆಯನ್ನು ಮೀರಿದವರನ್ನು ಅವಶ್ಯವಾಗಿಯೂ ಕೂಡ ಸಂಹಾರ ಮಾಡೇ ಮಾಡುತ್ತಾನೆ. ಹಾಗಾಗಿ ಅವನು ಕೊಟ್ಟಂತಹ ಕಾಲ ಅಂತನ್ನೋದು ಮುಗಿದಿದೆ. ಹಾಗಾಗಿ ನಾವು ಈಗ ಅವನ ಹತ್ತಿರ ಹೋದರೆ ಅವನು ಅವಶ್ಯವಾಗಿಯೂ ಕೂಡ ನಿನ್ನನ್ನು ಯುವರಾಜ ಅಂತನ್ನೋದನ್ನು ನೋಡದೆ ನಿನ್ನನ್ನೂ ಕೂಡ ಸಂಹಾರ ಮಾಡುತ್ತಾನೆ. ಅಂತಹದ್ದು ನಮ್ಮ ಗತಿ ಮತ್ತೇನು ಹೇಳಬೇಕು. ಹಾಗಾಗಿ ನಾವು ಮತ್ತೆ ತಿರುಗಿ ಹೋಗೋದು ಬೇಡ ಎಂಬುದಾಗಿ ಹೇಳಿ, ಹಾಗಾಗಿ ನಾವು ಇಲ್ಲೇ ಬಿಲದಲ್ಲಿ ಇದೊಂದು ಗುಹೆ ಅಂತನ್ನೋದು ಅತ್ಯಂತ ಉತ್ತಮವಾದಂತಹ ಗುಹೆ ಇದ್ದಂತೆ ಇದೆ. ಹಾಗಾಗಿ ನಾವು ಇಲ್ಲೇ ಸುಖವಾಗಿ ವಾಸ ಮಾಡಿಬಿಡೋಣ. ಹಾಗಾಗಿ ನಾವು ಮತ್ತೆ ತಿರುಗಿ ಹೋಗೋದು ಬೇಡ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾನೆ. ನಚೈವ ರಾಮೇಣ ಸಲಕ್ಷ್ಮಣೇನ ಪ್ರಯೋಜನಂ ನೋ ವನಚಾರಿಣಾಂ ಸದಾ ನಚೇಹನಃ ಪೀಡಯಿತುಂ ಸಚಕ್ಷಮಸ್ತತೋ ಮಮೇಯಂ ಸುವಿನಿಶ್ಚಿತಾಮತಿ. ಇನ್ನು ರಾಮಚಂದ್ರ ದೇವರು ಮತ್ತು ಲಕ್ಷ್ಮಣ ಅಂತೀರಾ, ಅವರಿಂದಾಗಿ ನಮಗೇನು ಪ್ರಯೋಜನ ಇಲ್ಲ. ನಾವು ವನದಲ್ಲಿ ಇದ್ದು ಹಣ್ಣುಗಳನ್ನು ತಿಂದುಕೊಂತ ಬದುಕುವವರು. ಹಾಗಾಗಿ ರಾಮಲಕ್ಷ್ಮಣರಿಂದಾಗಿ ನಮಗೇನು ಪ್ರಯೋಜನವಿದೆ. ಹಾಗಾಗಿ ಅವರ ಕಾರ್ಯವಾಗದೇ ಇದ್ರೂ ಕೂಡ ನಮಗೆ ಚಿಂತೆ ಇಲ್ಲ, ನಾವು ಇಲ್ಲೇ ಇದ್ದು ಬಿಡೋಣ ಎಂಬುದಾಗಿ ತಾರನು ಅಂಗದನನ್ನು ಕುರಿತು ಹೇಳುತ್ತಾ ಇದ್ದಾನೆ. ಮತ್ತು ನಾವಿಷ್ಟು ದೂರದಲ್ಲಿ ಇದ್ದಾಗ ಸುಗ್ರೀವನು ಬಂದು ನಮ್ಮನ್ನು ಸಂಹಾರ ಮಾಡಲು ಕೂಡ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಮತ್ತೆ ತಿರುಗಿ ಹೋಗದೆ ನಾವು ಇಲ್ಲೇ ಇರೋಣ ಎಂಬುದಾಗಿ ರೀತಿಯಾಗಿ ತಾರನು ಹೇಳುತ್ತಾ ಇದ್ದಾನೆ. ಇತೀರಿತಂ ಮಾತುಲ ವಾಕ್ಯಮಾಶು ಸ ಆದದೇ ವಾಲಿಸುತೋಪಿ ಸಾದರಂ ಉವಾಚ ವಾಕ್ಯಂ ಚನೋ ಹರೀಶ್ವರ ಕ್ಷಮೀ ಭವೇಲ್ಲಂಘಿತ ಶಾಸನಾನಾಂ. ಆಗ ಸೋದರ ಮಾವನ ಮಾತನ್ನು ಕೇಳಿದಂತಹ ಅಂಗದನು ಕೂಡ ಅತ್ಯಂತ ಆದರಪೂರ್ವಕವಾಗಿ ಆ ಮಾತನ್ನು ಸ್ವೀಕಾರ ಮಾಡಿದ್ದಾನೆ. ಹೌದು, ನೀನು ಹೇಳಿರುವಂತಹ ವಾಕ್ಯ ಅಂತನ್ನೋದು ಅತ್ಯಂತ ಸಮೀಚೀನವಾದದ್ದು. ನಾವು ಒಂದು ವೇಳೆ ತಿರುಗಿ ಹೋದರೆ ಅವಶ್ಯವಾಗಿಯೂ ಕೂಡ ಆ ಸುಗ್ರೀವನು ನಮ್ಮನ್ನು ಸಂಹಾರ ಮಾಡುತ್ತಾನೆ. ಹಾಗಾಗಿ ನಾವು ತಿರುಗಿ ಹೋಗೋದು ಬೇಡ ಎಂಬುದಾಗಿ ಅಂಗದನನ್ನು ಕೂಡ ಹೇಳುತ್ತಾ ಇದ್ದಾನೆ. ರಾಜ್ಯಾರ್ಥಿನ ಏನ ಹೀಘಾತಿತೋಗ್ರಜೋ ಹೃತಾಶ್ಚ ದಾರಾಸು ನೃಶಂಸಕೇನ ಸನಃ ಕಥಂ ರಕ್ಷತಿ ಶಾಸನಾತಿಗ ನಿರಾಶ್ರಯಾನ್ ದುರ್ಬಲಕಾನ್ ಬಲೇ ಸ್ಥಿತಃ. ಅವನು
ರಾಜ್ಯವನ್ನು ಅಪೇಕ್ಷಿಸಿ ತನ್ನ ಅಣ್ಣನನ್ನೂ ಕೂಡ ಲೆಕ್ಕ ಮಾಡದೆ ಸಂಹಾರ ಮಾಡಿದಂತಹ ಮಹಾಪಾಪಿ. ಹಾಗಾಗಿ ಅವನು ನಮ್ಮನ್ನು ಹೇಗೆ ಬಿಡುತ್ತಾನೆ? ಬಿಡೋದೇ ಇಲ್ಲ. ಆ ಅಣ್ಣನ ಹೆಂಡಂದಿರನ್ನು ಕೂಡ ಅವನು ಅಪಹಾರವನ್ನು ಮಾಡಿದ್ದಾನೆ. ಹಾಗಾಗಿ ಎಲ್ಲರಿಗೂ ಪೀಡೆಯನ್ನು ಉಂಟು ಮಾಡುವಂತಹ ಸುಗ್ರೀವನ ಹತ್ತಿರ ನಾವು ಹೋಗೋದು ಬೇಡ ಎಂಬುದಾಗಿ ಅಲ್ಲಿರುವಂತಹ ಎಲ್ಲ ಕಪಿಗಳು ಕೂಡ ನಿಶ್ಚಯವನ್ನು ಮಾಡಿದ್ದಾರೆ. ಇತೀರಿತೆ ಶಕ್ರ ಸುತಾತ್ಮಜೇನ ತಥೇತಿ ಹೋಚು ಸಹಜಾಂಬುವನ್ಮಕಾಃ ಸರ್ವೇಪಿ ತೇಷಾಂ ಅಥ ಚೈಕಮತ್ಯಂ ದೃಷ್ಟ್ವಾ ಹನುಮಾನ್ ಇದಮಾಭವಾಶೆ. ಇತ್ಯಾದಿ ಎಲ್ಲ ಕಪಿಗಳು ಕೂಡ ಒಂದೇ ಮಾತಿನಿಂದಾಗಿ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿಯೇ ಇರಬೇಕು ಎಂಬುದಾಗಿ ನಿಶ್ಚಯವನ್ನು ಮಾಡಿದ್ದಾರೆ, ಐಕಮತ್ಯವನ್ನು ನೋಡಿ. ಆಗ ಹನುಮಂತ ದೇವರು ಆ ಕಪಿಗಳನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ವಿಜ್ಞಾತಮೇತದ್ಧಿ ಮಯಾಂಗದಸ್ಯ ರಾಜ್ಯಾಯ ತಾರಾಭಿಹಿತಂ ಹಿ ವಾಕ್ಯಂ ಸಾಧ್ಯಂ ನ ಚೈತನ್ನ ಹಿವಾಯುಸೂನೋ ರಾಮಪ್ರತೀಪಂ ವಚನಂ ಸಹೇತ. ಆಗ ಅಂಗದನನ್ನು ಕುರಿತು ಹನುಮಂತ ದೇವರು ಹೇಳುತ್ತಾ ಇದ್ದಾರೆ, ಇಲ್ಲ, ನೀನು ಹೇಳಿದಂತಹ ವಾಕ್ಯ ನನಗೆ ಗೊತ್ತಾಗಿದೆ. ತಾರನು ಯಾವ ಅಭಿಪ್ರಾಯದಿಂದಾಗಿ ನಿನಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಅಂತ ಅನ್ನೋದು ನನಗೆ ಗೊತ್ತಾಗಿದೆ. ಈಗ ನಾವು ತಿರುಗಿ ಹೋಗದೇ ಇದ್ದರೆ ಆಗ ಸೀತಾನ್ವೇಷಣ ರೂಪವಾದಂತಹ ಕಾರ್ಯವನ್ನು ಮಾಡದೇ ಇದ್ದುದರಿಂದಾಗಿ ಸುಗ್ರೀವನನ್ನು ರಾಮಚಂದ್ರ ದೇವರು ಸಂಹಾರ ಮಾಡಿಬಿಡುತ್ತಾರೆ. ಇನ್ನು ಸುಗ್ರೀವನ ಸಂಹಾರ ಆಯಿತು ಅಂತಂದರೆ ರಾಜ್ಯ ಯಾರಿಗೆ ಸಿಗುತ್ತದೆ? ಅಂಗದನಿಗೇನೇ ಸಿಗುತ್ತದೆ. ಹಾಗಾಗಿ ಅಂಗದನಿಗೆ ರಾಜ್ಯ ಪ್ರಾಪ್ತಿ ಆಗಬೇಕು ಅಂತನ್ನೋದಕ್ಕಾಗಿ ಈ ರೀತಿಯಾಗಿ ತಾರನು ಹೇಳುತ್ತಾ ಇದ್ದಾನೆ. ಆದರೆ ನೀವು ಹೇಳಿದಂತಹ ಮಾತು ಸರ್ವಥಾ ಸಾಧ್ಯವಿಲ್ಲ. ನಾನು ಎಂದೂ ಕೂಡ ರಾಮಚಂದ್ರ ದೇವರ ವಿರೋಧವನ್ನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಈ ರೀತಿಯಾಗಿ ಹನುಮಂತ ದೇವರು ಹೇಳುತ್ತಾ ಇದ್ದಾರೆ. ನ ಚಾಹಮಾಕೃಷ್ಟು ಉಪಾಯತೋಪಿ ಶಕ್ಯಃ ಕಥಂಚಿತ್ ಸಕಲೈಃ ಸಮಸ್ಸಮೇತೈಃ ಸನ್ಮಾರ್ಗತೋ ನೈವ ಹಿ ರಾಘವಸ್ಯ ದುರಂತ ಶಕ್ತಿರ್ಬಲಮಪ್ರದೃಶ್ಯಂ. ಇನ್ನು ಸರಿ, ನಿನಗೆ ಇಚ್ಛೆ ಇಲ್ಲ ಅಂತಂದರೆ ಇಲ್ಲ, ನಾವೆಲ್ಲರೂ ಐಕಮತ್ಯದಿಂದಾಗಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಏನೋ ಒಂದು ಉಪಾಯಗಳನ್ನು ಮಾಡಿ ನಿನ್ನನ್ನು ಒಪ್ಪಿಸುತ್ತೇವೆ ಅಂತಂದರೆ ಅದು ಕೂಡ ಸಾಧ್ಯವಿಲ್ಲ ಎಂಬುದಾಗಿ ಹನುಮಂತ ದೇವರು ಹೇಳುತ್ತಾ ಇದ್ದಾರೆ. ನೀವು ಏನೇ ಉಪಾಯಗಳನ್ನು ಮಾಡಿದರೂ ಕೂಡ ನನ್ನನ್ನು ಸನ್ಮಾರ್ಗದಿಂದಾಗಿ ತಪ್ಪಿಸಲು ಸಾಧ್ಯವಿಲ್ಲ. ರಾಮಚಂದ್ರ ದೇವರ ಕಾರ್ಯವನ್ನು ಮಾಡಿಯೇ ಮಾಡುತ್ತೇನೆ. ರಾಮಚಂದ್ರರ ಕಾರ್ಯವನ್ನು ಮಾಡೋದನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಮತ್ತು ಅದಷ್ಟೇ ಅಲ್ಲದೆ ರಾಮಚಂದ್ರ ದೇವರು ಕೂಡ ನಮಗೇನು ಮಾಡಲು ಸಾಧ್ಯ ಇಲ್ಲೇ ಇದ್ದರೆ ಅಂತ ಅಂದುಕೊಳ್ಳುತ್ತಾ ಇದ್ದೀರಿ. ಅದು ಕೂಡ ನೀವು ಭ್ರಾಂತರಾಗಿದ್ದೀರಿ. ರಾಮಚಂದ್ರ ದೇವರ ಬಲ ಅಂತನ್ನೋದು ನಿಸ್ಸೀಮವಾದಂತಹ ಬಲ. ಹಾಗಾಗಿ ನೀವು ಎಲ್ಲೇ ಇದ್ದರೂ ಕೂಡ ರಾಮಚಂದ್ರ ದೇವರು ನಿಮ್ಮನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ರಾಮಚಂದ್ರ ದೇವರಿಗಿದೆ. ಹಾಗಾಗಿ ಈ ರೀತಿಯಾಗಿ ವಿರೋಧವನ್ನು ಮಾಡೋದು ಬೇಡ. ವಚೋಮಮೈ ತದ್ಯದಿ ಚಾದರೇನ ಗ್ರಾಹ್ಯಂ ಭವೇತ್ ತದಧಿಪ್ರಿಯಂ ಮೇ ನಚೇತ್ ಬಲಾದಪ್ಯನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗಗತಾನ್ ಕರೋಮಿ. ಹಾಗಾಗಿ ನಿನ್ನ ಮಾತನ್ನು ಕೇಳಿ ನೀವು ರಾಮಚಂದ್ರ ದೇವರ ಒಂದು ಕಾರ್ಯವನ್ನು ಮಾಡೋದಕ್ಕಾಗಿ ಅಂತ ಒಪ್ಪಿದ್ರಿ ಅಂತಂದರೆ ಬಹಳ ಸಂತೋಷ. ಇಲ್ಲದೆ ಇದ್ದರೆ ನೀವು ಈ ರೀತಿಯಾಗಿ ಅನ್ಯಾಯವನ್ನೇ ಮಾಡುತ್ತೇವೆ, ಅನ್ಯಾಯದ ಮಾರ್ಗದಲ್ಲೇ ಹೋಗುತ್ತೇವೆ ಅಂತಂದರೆ ನಿಮ್ಮನ್ನು ಶಾಸನೆಯನ್ನು ಮಾಡಿ ಆದರೂ ಬಲಾತ್ಕಾರದಿಂದಾಗಿ ಆದರೂ ಸನ್ಮಾರ್ಗದಲ್ಲಿ ನಾನು ತಂದೇ ತರುತ್ತೇನೆ, ರಾಮಚಂದ್ರ ದೇವರ ಕಾರ್ಯವನ್ನು ಮಾಡಿಸುತ್ತೇನೆ ಎಂಬುದಾಗಿ ಹನುಮಂತ ದೇವರು ಗಟ್ಟಿಯಾಗಿ ಹೇಳುತ್ತಾ ಇದ್ದಾರೆ. ಇತೀರಿತಂ ತತ್ಪವನಾತ್ಮಜಸ್ಯ ಶುತ್ವಾತಿಭೀತ ಧೃತಮೂಕಭಾವಾಃ ಸರ್ವೇನು ಜಗ್ಮುಸ್ತಮಥಾದ್ರಿ ಮುಖ್ಯಂ ಮಾಹೇಂದ್ರ ಮಾಸೇತು ದುರಗಾಧ ಬೋಧಾಃ. ಈ ರೀತಿಯಾಗಿ ಹನುಮಂತ ದೇವರ ಮಾತನ್ನು ಕೇಳಿದಂತಹ ಅವರಿಗೆ ಏನು ಮಾಡಬೇಕೋ ಗೊತ್ತಾಗುತ್ತಾ ಇಲ್ಲ. ಎಲ್ಲರೂ ಕೂಡ ಮೂಕವಾಗಿ ಸರಿ, ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಂಬುದಾಗಿ ಆ ಹನುಮಂತ ದೇವರ ಒಂದು ಭಯದಿಂದಾಗಿ ಅವರೆಲ್ಲರೂ ಕೂಡ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹನುಮಂತ ದೇವರು ಎಲ್ಲಿಗೆ ಹೋಗುತ್ತಾ ಇದ್ದಾರೆಯೋ ಅವರ ಹಿಂದೆ ಹೋಗುತ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದಕ್ಕೆ ಹೋಗಿ ಅಲ್ಲಿ ಮಹೇಂದ್ರ ಪರ್ವತವನ್ನು ಎಲ್ಲರೂ ಕೂಡ ಹೋಗುತ್ತಾರೆ. ನಿರೀಕ್ಷ್ಯತೆ ಸಾಗರಮಪ್ರದೃಶ್ಯಂ ಅಪಾರಮೇಯಂ ಸಹಸಾ ವಿಷನ್ನಾಃ ದೃಢಂ ನಿರಾಶಾಶ್ಚ ಮತಿಂ ಹಿ ದದ್ರುಹು ಪ್ರಾಯೋಪವೇಶಾಯ ತಥಾ ಚ ಚಕ್ರುಹು. ಅಲ್ಲಿಗೆ ಹೋದರೆ ದೊಡ್ಡ ಸಮುದ್ರ ಅಂತ ಅನ್ನೋದು ಕಾಣಿಸುತ್ತಾ ಇದೆ. ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರ. ಅದನ್ನು ನೋಡಿದರೆ ಅದು ಎಷ್ಟು ಪರಿಮಿತಿಯಲ್ಲಿ ಇದೆ, ಅದರ ಪರಿಮಾಣ ಏನು ಅಂತ ಅನ್ನೋದು ಕೂಡ ಗೊತ್ತಾಗುತ್ತಾ ಇಲ್ಲ. ಅಷ್ಟು ದೊಡ್ಡದಾದಂತಹ ಒಂದು ಸಮುದ್ರವನ್ನು ನೋಡಿದ್ದಾರೆ. ಅವರು ಮೊದಲಿಗೇನೆ ಇಷ್ಟು ಮಾರ್ಗದಲ್ಲಿ ಬಂದು ಬಹಳ ಶಾಂತರಾಗಿದ್ದಾರೆ. ಆಗ ಈ ಸಮುದ್ರವನ್ನು ನೋಡಿ ತಾವು ಎಲ್ಲ ಜೀವನದ ಮೇಲೆ ಆಶೆಯನ್ನು ಬಿಟ್ಟುಕೊಂಡು ಪ್ರಾಯೋಪವೇಶಕ್ಕಾಗಿ ಅಂತ ಕೂತಿದ್ದಾರೆ. ನಾವು ಇಲ್ಲಿ ಹೋಗದೇ ಇದ್ದರೆ ಹನುಮಂತ ದೇವರು ಇಲ್ಲಿ ನಮ್ಮನ್ನು ಸಂಹಾರ ಮಾಡುತ್ತಾರೆ. ಸರಿ, ಅಲ್ಲಿಗೆ ಹೋಗೋಣ ಅಂತಂದರೆ ಅಲ್ಲಿ ಸುಗ್ರೀವನು ಕಾಲವನ್ನು ಮೀರಿದ್ದಕ್ಕಾಗಿ, ಸರಿ ಕಾಲವನ್ನು ಮೀರಿದ್ದೇವೆ, ಕಾರ್ಯವನ್ನಾದರೂ ಮಾಡಿಕೊಂಡು ಬಂದಿದ್ದೀವ ಅಂತಂದರೆ ಅದೂ ಕೂಡ ಇಲ್ಲ. ಹಾಗಾಗಿ ಅವಶ್ಯವಾಗಿಯೂ ಕೂಡ ನಮ್ಮ ಸಂಹಾರ ಅಂತ ಅನ್ನೋದು ಹಾಗೆ ಆಗುತ್ತದೆ. ಹಾಗಾಗಿ ಸುಗ್ರೀವನ ಕೈಯಲ್ಲಿ ಸಾಯೋದಕ್ಕಿಂತಲೂ ನಾವು ಇಲ್ಲಿ ಉಪವಾಸವನ್ನು ಮಾಡುತ್ತಾ ಪ್ರಾಯೋಪವೇಶಕ್ಕೆ ಕೂತು ನಾವು ಪ್ರಾಣತ್ಯಾಗವನ್ನು ಮಾಡೋದು ಇನ್ನೂ ಉಚಿತ ಎಂಬುದಾಗಿ ತಿಳಿದು ಅಲ್ಲಿ ಪ್ರಾಯೋಪವೇಶಕ್ಕೆ ಅಂತ ಕೊಡುತ್ತಾರೆ. ಪ್ರಾಯೋಪವಿಷ್ಟಾಶ್ಚ ಕಥಾಂ ವದಂತೋ ರಾಮಸ್ಯ ಸಂಸಾರ ವಿಮುಕ್ತಿದಾತುಃ ಯುಜಾಯುಷಪಾತನ ಮೂಚಿರೇ ತತ್ ಸಂಪಾತಿನಾಂ ನಶ್ರವಣಂ ಜಗಾಮ.
ಆಗ ಪ್ರಾಯೋಪವೇಶಕ್ಕೆ ಅಂತ ಕೂತು ಅಲ್ಲಿ ರಾಮಚಂದ್ರ ದೇವರ ಕಥೆಯನ್ನು ಹೇಳುತ್ತಾ ಇರುತ್ತಾರೆ. ಇಂತಹ ರಾಮಚಂದ್ರ ಅಂತಂದರೆ ಅದಕ್ಕೆ ಹೇಳುತ್ತಾರೆ ಸಂಸಾರ ವಿಮುಕ್ತಿದಾತು, ಸಂಸಾರದಿಂದಾಗಿ ವಿಮುಕ್ತಿಯನ್ನು ಕೊಡುವಂತಹ ರಾಮಚಂದ್ರ. ಇಂತಹ ರಾಮಚಂದ್ರ ದೇವರ ಕಥೆಯನ್ನು ಹೇಳುತ್ತಾ ಅಲ್ಲಿ ಕೂತಿರುತ್ತಾರೆ. ಈ ರೀತಿಯಾಗಿ ರಾಮಚಂದ್ರ ದೇವರ ಕಥೆಯನ್ನು ಹೇಳುತ್ತಾ ಆ ಜಟಾಯು ಪಕ್ಷುವಿನ ಒಂದು ಪತನವನ್ನು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಈ ರೀತಿಯಾಗಿ ಮಾತನಾಡಿಕೊಳ್ಳುತ್ತಾ ಇರಬೇಕಾದಾಗ ಆ ಮಹೇಂದ್ರ ಪರ್ವತದಲ್ಲಿ ಸಂಪಾತಿ ಅಂತನ್ನುವಂತಹ ಪಕ್ಷಿಯು ಕೂತಿರುತ್ತದೆ. ಆ ಸಂಪಾತಿ ಪಕ್ಷಿಯು ಆ ಜಟಾಯುವಿನ ಒಂದು ಪತನವನ್ನು, ಆ ಸಂಹಾರವನ್ನು ಕೇಳುತ್ತಾನೆ. ಆ ಸಂಪಾತಿ ಕಸ್ಯಾಗ್ರಜೋ ಸಾವರುಣಸ್ಯ ಸೂನುಃ ಸೂರ್ಯಸ್ಯ ಬಿಂಬಂ ಸಹತೇನ ಯಾತಃ ಜವಂ ಪರೀಕ್ಷನ್ ಅತತಂ ಸುತಪ್ತಂ ಗುಪ್ತಾ ಪತತ್ರಕ್ಷಯಮಾಪ್ಯ ಚಾಪತತ್. ಸಂಪಾತಿ ಯಾರು ಅಂತಂದರೆ ಜಟಾಯುವಿನ ಅಣ್ಣನ ಮಗ. ಜಟಾಯುವಿನ ಅಣ್ಣ ಅರುಣ, ಯಾವ ಸೂರ್ಯನ ಸಾರಥಿಯಾದಂತಹ ಅರುಣನು ಇದ್ದಾನೆಯೋ ಆ ಅರುಣನ ಮಗನೇ ಸಂಪಾತಿ. ಆ ಸಂಪಾತಿ ಮತ್ತು ಜಟಾಯು ಇವರಿಬ್ಬರೂ ಕೂಡ ಒಂದು ಸಲ ಯಾರ ವೇಗ ಅಂತ ಅನ್ನೋದು ಹೆಚ್ಚಿದೆ ಎಂಬುದಾಗಿ ಪರೀಕ್ಷೆಯನ್ನು ಮಾಡೋಣ ಎಂಬುದಾಗಿ ಸೂರ್ಯನ ಹತ್ತಿರ ಹೋಗುತ್ತಾರೆ. ಸೂರ್ಯನ ಹತ್ತಿರ ಯಾರು ಮೊದಲಿಗೆ ಹೋಗುತ್ತಾರೆ ಅಂತ ಅನ್ನೋದನ್ನು ನೋಡೋಣ ಎಂಬುದಾಗಿ ಆ ಸಂಪಾತಿ ಪಕ್ಷಿ ಮತ್ತು ಜಟಾಯು ಅವರಿಬ್ಬರೂ ಕೂಡ ಆ ಸೂರ್ಯನ ಹತ್ತಿರ ವೇಗದಿಂದಾಗಿ ಹೋಗುತ್ತಾರೆ. ಆಗ ಆ ಸೂರ್ಯನ ತಾಪದಿಂದಾಗಿ ಜಟಾಯು ಮರಣವನ್ನು ಹೊಂದುವಂತಹ ಒಂದು ಪ್ರಸಂಗ ಬಂದಾಗ ಆಗ ಸಂಪಾತಿಯು ತನ್ನ ರೆಕ್ಕೆಗಳಿಂದಾಗಿ ಆ ಜಟಾಯುವನ್ನು ರಕ್ಷಣೆ ಮಾಡುತ್ತಾನೆ. ಆಗ ಆ ಸಂಪಾತಿಯ ಪಕ್ಷಗಳೆಲ್ಲವೂ ಕೂಡ, ರೆಕ್ಕೆಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗುತ್ತದೆ. ಆಗ ಸಂಪಾತಿ ಪಕ್ಷಿಯು ಅಲ್ಲಿಂದ ಈ ಮಹೇಂದ್ರ ಪರ್ವತದ ಹತ್ತಿರ ಬೀಳುತ್ತದೆ. ಅದರ ನಂತರದಲ್ಲಿ ಅದಕ್ಕೆ ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಕೂಡ ಇರೋದಿಲ್ಲ. ಹಾಗಾಗಿ ಅಲ್ಲೇ ಮಹೇಂದ್ರ ಪರ್ವತದಲ್ಲಿ ಏನೇ ವಾಸವನ್ನು ಮಾಡುತ್ತಾ ಇರುತ್ತದೆ. ಸದತ್ತ ಪಕ್ಷಸ್ಸ ವಿತೃಪ್ರತಾಪ ಕ್ಷುತ್ವೈವ ರಾಮಸ್ಯ ಕಥಾಂಸ ಪಕ್ಷಃ ಭೂತ್ವಾ ಪುನಶ್ಚಾಶು ಮೃತಿಂ ಜಟಾಯುಶ್ರಾವ ಪೃಷ್ಟ್ವಾ ಪುನರೇವ ಸಮ್ಯಕ್. ಆ ಮಹೇಂದ್ರ ಪರ್ವತದಲ್ಲಿ ಕುಳಿತಿರುವಂತಹ ಸಂಪಾತಿ ಪಕ್ಷಿಯು ಎಲ್ಲ ಕಪಿಗಳು ಮಾತನಾಡುತ್ತಾ ಇರುವಂತಹ ರಾಮನ ಕಥೆಯನ್ನು ಕೂಡ ಕೇಳುತ್ತಾ ಇರುತ್ತದೆ. ಆಗ ಆ ರಾಮನ ಕಥೆಯ ಒಂದು ಮಹಿಮೆಯಿಂದಾಗಿ ಆ ಸಂಪಾತಿಯ ಪಕ್ಷಿಗಳು ಏನು ರೆಕ್ಕೆಗಳು ಎಲ್ಲ ಕೂಡ ಸುಟ್ಟು ಹೋಗಿರುತ್ತವೆಯೋ ಮತ್ತೆ ಆ ರೆಕ್ಕೆಗಳು ಚೆನ್ನಾಗಿ ಮೊದಲಿನಂತೆ ಚೆನ್ನಾಗಿ ಆ ಪಕ್ಷಗಳು ರೆಕ್ಕೆಗಳು ಬರುತ್ತವೆ. ಆ ರಾಮಚಂದ್ರ ದೇವರ ಒಂದು ಕಥಾ ಪ್ರಭಾವ ಅಂತ ಅನ್ನೋದಂತಹದ್ದು. ಹಾಗಾಗಿ ರಾಮಚಂದ್ರ ದೇವರ ಕಥೆಯನ್ನು ಕೇಳಿದರೆ ನಮ್ಮ ಅವಯವಗಳಲ್ಲಿ ಏನಾದರೂ ಲೋಪವಿದ್ದರೆ, ನಮ್ಮ ಅವಯವಗಳಲ್ಲಿ ಏನಾದರೂ ಛೇದಭೇದಗಳಿದ್ದರೆ ಆ ಎಲ್ಲ ಅವಯವಗಳ ಛೇದಭೇದಗಳು ಕೂಡ ಮತ್ತೆ ಸರಿಯಾಗಿ ಆಗಿ ಮತ್ತೆ ದಷ್ಟಪುಷ್ಟವಾಗುತ್ತವೆ ಅಂತ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಈ ರೀತಿಯಾಗಿ ಮತ್ತೆ ರೆಕ್ಕೆಗಳು ಬಂದ ಮೇಲೆ ಆ ಸಂಪಾತಿ ಪಕ್ಷಿ ಮತ್ತೆ ಈ ಕಪಿಗಳಿರುವಂತಹ ಒಂದು ಸ್ಥಳಕ್ಕೆ ಬಂದು ಮತ್ತೊಮ್ಮೆ ಆ ಜಟಾಯುವಿಗೆ ಏನಾಯಿತು, ಆ ಜಟಾಯುವಿನ ವಧ ಅಂತ ಅನ್ನೋದು ಹೇಗಾಗಿದೆ ಅಂತ ಅನ್ನೋದನ್ನೆಲ್ಲವನ್ನು ಕೂಡ ಹೇಳಿದ್ದಾನೆ. ಸರಾವಣಸ್ಯಾತ ಗತಿಂ ಸುತೋಕ್ತಾಂ ನಿವೇದ್ಯ ದೃಷ್ಟ ಜನಕಾತ್ಮಜಾಕೃತಿಂ ಸ್ವಯಂ ತಥಾ ಶೋಕವನೇ ನಿಷಣ್ಣಾಂ ಅವೋಚದೇಭ್ಯೋ ಹರಿಪುಂಗವೇಭ್ಯ. ಆಗ ರಾವಣನು ಈ ರೀತಿಯಾಗಿ ಜಟಾಯುವಿನ ಸಂಹಾರವನ್ನು ಮಾಡಿದ್ದಾನೆ ಅಂತ ಅನ್ನೋದು ಗೊತ್ತಾಗಿದೆ. ಆಗ ಆ ಸಂಪಾತಿ ಪಕ್ಷಿ ಹೇಳುತ್ತಾ ಇದೆ, ಇಲ್ಲ, ರಾವಣನು ತನ್ನ ಲಂಕಾಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಇಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಇಟ್ಟಿದ್ದಾನೆ. ಈ ವಾರ್ತೆ ನನಗೆ ಹೇಗೆ ಗೊತ್ತಿದೆ? ನಾನು ಇಲ್ಲೇ ಕುಳಿತಿದ್ದೇನೆ ಅಲ್ಲ, ನನಗೆ ಹಾರುವಂತಹ ಒಂದು ಸಾಮರ್ಥ್ಯವೂ ಕೂಡ ಇಲ್ಲ. ಹಾಗಾಗಿ ನಿನಗೆ ಹೇಗೆ ಗೊತ್ತಾಗಿದೆ ಅಂತಂದರೆ ಅದಕ್ಕೆ ಸಂಪಾತಿ ಹೇಳುತ್ತಾ ಇದೆ, ನನ್ನ ಮಗನು ಈ ಸುದ್ದಿಯನ್ನು ನನಗೆ ಹೇಳಿದ್ದಾನೆ. ಆ ಸಂಪಾತಿಯ ಮಗನು ಸುಪಾರ್ಶ್ವ ಅಂತ, ಆ ಸುಪಾರ್ಶ್ವನು ನನಗೆ ಈ ಸುದ್ದಿಯನ್ನು ಹೇಳಿದ್ದಾನೆ. ಹಾಗಾಗಿ ನನಗೆ ಇದು ಗೊತ್ತಾಗಿದೆ ಎಂಬುದಾಗಿ. ಮತ್ತು ಆ ಸಂಪಾತಿ ಪಕ್ಷಿಗೆ ದೂರದಲ್ಲಿರುವಂತಹ ವಸ್ತುವನ್ನು ನೋಡುವಂತಹ ಒಂದು ಸಾಮರ್ಥ್ಯವೂ ಕೂಡ ಇತ್ತು. ದಿವ್ಯ ದೃಷ್ಟಿಯಿಂದಾಗಿ ದೂರದಲ್ಲಿರುವಂತಹ ವಸ್ತುವನ್ನು ನೋಡುವಂತಹ ಒಂದು ಸಾಮರ್ಥ್ಯ. ಸಾಮಾನ್ಯವಾಗಿಯೇ ಹದ್ದುಗಳಿಗೆ ದೂರ ದೃಷ್ಟಿ ಅಂತ ಅನ್ನೋದಿರುತ್ತದೆ. ದೂರದಲ್ಲಿರುವಂತಹ ವಸ್ತುವನ್ನು ನೋಡುವಂತಹ ಒಂದು ಸಾಮರ್ಥ್ಯ. ಬಹಳ ಮೇಲಕ್ಕೆ ಹಾರುತ್ತಾ ಇದ್ದರೂ ಕೂಡ ಕೆಳಗೆ ಇರುವಂತಹ ವಸ್ತು ಅಂತ ಅನ್ನೋದು ಅದಕ್ಕೆ ಕಾಣುತ್ತದೆ ಅಂತ ಅನ್ನೋದನ್ನು ನಾವು ಕೇಳುತ್ತೇವೆ. ಹಾಗಾಗಿ ಆ ಗೃದ್ರ ಪಕ್ಷಿಯೇ ಈ ಸಂಪಾತಿ. ಹಾಗಾಗಿ ಆ ತನ್ನ ದಿವ್ಯ ದೃಷ್ಟಿಯಿಂದಾಗಿ ಅಶೋಕವನದಲ್ಲಿ ಸೀತೆಯು ಇದ್ದಾಳೆ ಅಂತ ಅನ್ನೋದನ್ನು ನೋಡಿ ಆ ಸಂಪಾತಿ ಪಕ್ಷಿ ಆ ಕಪಿಗಳಿಗೆ ಎಲ್ಲರಿಗೂ ಕೂಡ ಹೇಳುತ್ತಾ ಇದೆ, ಈ ರೀತಿಯಾಗಿ ಅಶೋಕವನದಲ್ಲಿ ಸೀತೆಯು ಇದ್ದಾಳೆ, ನನಗೆ ಕಾಣಿಸುತ್ತಾ ಇದ್ದಾಳೆ ಅಂತನ್ನುವಂತಹ ಒಂದು ವಿಷಯವನ್ನು ಹೇಳಿದಾಗ ತತಸ್ತುತೆ ಬ್ರಹ್ಮ ಸುತೇನ ಪೃಷ್ಟ ನಿವೇದಯನ್ನಾತ್ಮ ಬಲಂ ಪೃಥಕ್ ಪೃಥಕ್ ದಶೈವ ಚಾರಭ್ಯ ದಶೋತ್ತರಸ್ಯ ಕ್ರಮಾತ್ಪತೋ ಯೋಜನತೋಭಿಯಾನೆ. ಆಗ ಜಾಂಬವಂತನು ಅಲ್ಲಿರುವಂತಹ ಎಲ್ಲ ಕಪಿಗಳಿಗೂ ಕೂಡ ಕೇಳುತ್ತಾ ಇದ್ದಾನೆ, ಈಗ ಸಮುದ್ರವನ್ನು ದಾಟಿ ಹೋಗಬೇಕು, ಸೀತಾನ್ವೇಷಣೆಯನ್ನು ಮಾಡಬೇಕು ಅಂತಂದರೆ, ಹಾಗಾಗಿ ಯಾರಿಗೆ ಎಷ್ಟು ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ಕೇಳಿದಾಗ ಆಗ ಒಬ್ಬರೊಬ್ಬರು ಕಪಿಗಳು 10 ಯೋಜನೆಗಳನ್ನು ಆರಂಭಿಸಿ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳುತ್ತಾ ಇದ್ದಾರೆ. ಒಬ್ಬರು 10 ಯೋಜನಾ ಎಂಬುದಾಗಿ ಹೇಳಿದರೆ ಮತ್ತೊಬ್ಬರು 20 ಯೋಜನಾ ಎಂಬುದಾಗಿ ರೀತಿಯಾಗಿ 10 ಸೇರಿಸಿಕೊಳ್ಳುತ್ತಾ ಮುಂದಿನವರು ಹಿಂದಿನವರಿಗಿಂತಲೂ ಕೂಡ 10 ಯೋಜನವನ್ನು ಸೇರಿಸಿಕೊಂಡು ನಮಗೆ ಎಷ್ಟು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ.
ಅಲ್ಲಿ ಮೊದಲಿಗೆ ಗಜ ಅಂತನ್ನುವಂತಹ ಒಬ್ಬ ಕಪಿ, ಆ ಕಪಿಯು ತಾನು ಹೇಳುತ್ತಾನೆ, ನನಗೆ 10 ಯೋಜನ ಹಾರಿ ಹೋಗುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ, ಅದರ ಮುಂದೆ ಹಾರುವಂತಹ ಸಾಮರ್ಥ್ಯ ಅಂತ ನನಗೆ ಇಲ್ಲ ಎಂಬುದಾಗಿ. ಇನ್ನು ಗವಾಕ್ಷ ಅಂತ ಮತ್ತೊಬ್ಬ ಕಪಿ, ಆ ಗವಾಕ್ಷನು ಹೇಳುತ್ತಾನೆ, ನನಗೆ 20 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ. ಇನ್ನು ಶರಭ ಅಂತ ಒಬ್ಬ ವಾನರ, ಆ ವಾನರನು ಹೇಳುತ್ತಾನೆ, ಇಲ್ಲ ನನಗೆ 30 ಯೋಜನ ಹಾರುವಷ್ಟು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ. ಇನ್ನು ಋಷಭ ಅಂತನ್ನುವಂತಹ ವಾನರ, ಅವನು 40 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ವಾನರರಿಗೆ ಹೇಳುತ್ತಾನೆ. ಇನ್ನು ಗಂಧಮಾದನ ಅಂತನ್ನುವಂತಹ ಕಪಿ 50 ಯೋಜನ ಹಾರುವಂತಹ ಸಾಮರ್ಥ್ಯ ಅಂತ ಅನ್ನೋದಿದೆ ಎಂಬುದಾಗಿ ಹೇಳುತ್ತಾನೆ. ಇನ್ನು ಮೈಂದ, ಅವನು 60 ಯೋಜನ ಹಾರುವಷ್ಟು ಸಾಮರ್ಥ್ಯ ಅಂತ ಅನ್ನೋದಿದೆ ಎಂಬುದಾಗಿ ಹೇಳುತ್ತಾನೆ. ಇನ್ನು ಮೈಂದನ ಅಣ್ಣ ವಿವಿಧ, ಮೈಂದ ವಿವಿಧರು ಇಬ್ಬರೂ ಕೂಡ ಅಶ್ವಿನಿ ದೇವತೆಗಳೇ ಆದದ್ದರಿಂದಾಗಿ ಸಮಾನವಾದಂತಹ ಒಂದು ಸಾಮರ್ಥ್ಯ ಇದ್ದರೂ ಕೂಡ ಹಿಂದೆ ಹೇಳಿದ್ದಾರಲ್ಲ, ವಿವಿಧನಲ್ಲಿ ಇಂದ್ರನ ಒಂದು ಆವೇಶ ವಿಶೇಷ ಅಂತ ಇದ್ದದ್ದರಿಂದಾಗಿ ವಿವಿಧನಿಗೆ ಮೈಂದನಿಗಿಂತಲೂ ಕೂಡ ಅಧಿಕವಾದಂತಹ ಒಂದು ಸಾಮರ್ಥ್ಯ ಇತ್ತು. ಹಾಗಾಗಿ ವಿವಿಧನು ಹೇಳುತ್ತಾನೆ, ನನಗೆ 70 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ಹೇಳುತ್ತಾನೆ. ಇನ್ನು ಸುಷೇನನ ಮಗ ಅಂದರೆ ತಾರ, ಅವನು 80 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ಹೇಳುತ್ತಾನೆ. ಈ ರೀತಿಯಾಗಿ ಎಲ್ಲರೂ ಹೇಳಿದ ಮೇಲೆ ಜಾಂಬವಂತ ತಾನು ಹೇಳುತ್ತಾನೆ, ನನಗೆ ಹಿಂದೆ 96 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಇತ್ತು, ಆದರೆ ಪ್ರಕೃತದಲ್ಲಿ ಒಂದು ವೃದ್ಧನಾಗಿದ್ದೇನೆ, ಹಾಗಾಗಿ ನನಗೆ ಆ ಸಾಮರ್ಥ್ಯ ಅಂತ ಅನ್ನೋದು ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಸನೀಲ ಮೈಂದದ್ವಿವಿಧಾಸ್ತಾರ ಸರ್ವೇಪ್ಯ ಶೀತ್ಯಾಃ ಪರತೋ ನ ಶಕ್ತಾಃ ಗಂತುಂ ವೇದಾದಾತ್ಮ ಬಲಂಚ ಜಾಂಬವಾನ್ ಜಗಾದ ತಸ್ಮಾತ್ ಪುನರಷ್ಟಮಾಂಶಂ. ರೀತಿಯಾಗಿರುವಂತಹ ಎಲ್ಲ ಕಪಿಗಳು ಕೂಡ ನಮಗೆ ಎಷ್ಟು ಸಾಮರ್ಥ್ಯವಿದೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಆಗ ಜಾಂಬವಂತನು ಹೇಳುತ್ತಾನೆ, ಪ್ರಾಯಃ ನನಗೆ ಈಗ 90 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ಹೇಳುತ್ತಾನೆ. ಬಲೇದ್ಯದಾ ವಿಷ್ಣುರವಾಪಲೋಕಾಂಶ್ಚ ವಿಕ್ರಮೈರ್ನಂದಿರವಂ ಪ್ರಕುರ್ವತ ತದಾ ಮಯಾ ಭ್ರಾಂತಮಿದಂ ಜಗತ್ರಯಂ ಸವೇದನಂ ಜಾನು ಮಮ ಸಮೀರುತಃ. ಹಿಂದೆ ವಿಷ್ಣುವು ವಾಮನ ರೂಪದಿಂದಾಗಿ ಪ್ರಾದುರ್ಭಾವವನ್ನು ಹೊಂದಿ ಬಲಿಚಕ್ರವರ್ತಿಯ ಹತ್ತಿರ 3 ಲೋಕಗಳನ್ನು ಬೇಡಿದಾಗ, ಆಗ ಆ ತ್ರಿವಿಕ್ರಮ ರೂಪದಿಂದಾಗಿ 3 ಲೋಕಗಳನ್ನು ವ್ಯಾಪಿಸಿಬಿಟ್ಟಾಗ, ಆಗ ನನಗೆ ಬಹಳ ಸಂತೋಷವಾಗಿ 3 ಲೋಕಗಳನ್ನು ಕೂಡ ಸಂಚಾರ ಮಾಡುತ್ತಾ ಭೇರಿ ತಾಡನವನ್ನು ಮಾಡುತ್ತಾ ನಾನು ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನಿಗೆ ಪ್ರದಕ್ಷಿಣೆಯನ್ನು ಮಾಡಿದ್ದೇನೆ. ಆಗ ಆ ರೀತಿಯಾಗಿ ಪ್ರದಕ್ಷಿಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮೇರು ಪರ್ವತದ ಶಿಖರವು ನನ್ನ ಮೊಣಕಾಲಿಗೆ ತಾಕಿದೆ. ಹಾಗಾಗಿ ಅಂದಿನಿಂದ ನನ್ನ ಮೊಣಕಾಲಿನಲ್ಲಿ ಸೂಲಿ ಅಂತ ಅನ್ನೋದು ಇದೆ, ವೇದನೆ ಅಂತ ಅನ್ನೋದು ಇದೆ. ಹಾಗಾಗಿ ನನಗೆ ಈಗ ಅಷ್ಟು ಹಾರುವಂತಹ ಒಂದು ಸಾಮರ್ಥ್ಯ ಇಲ್ಲ, ಪ್ರಾಯಃ 90 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಇರಬಹುದು ಎಂಬುದಾಗಿ ರೀತಿಯಾಗಿ ಜಾಂಬವಂತನು ಹೇಳಿದ್ದಾನೆ. ಅತೋಜವೋ ಮೇನ ಹಿ ಪೂರ್ವ ಸಂಹಿತಃ ಪುರಾತ್ವಹಂ ಷಣ್ಣವತಿ ಪ್ಲವೋಸ್ಮಿ ತತಃ ಕುಮಾರೋಂಗದ ಆಹ ಚಾಸ್ಮಾತ್ ಶತಂ ಪ್ಲವೇಯಂ ನ ತಥೋಭಿಜಾನೆ. ಕೊನೆಗೆ ಅಂಗದನು ಹೇಳುತ್ತಾ ಇದ್ದಾನೆ, ನನಗೆ 100 ಯೋಜನ ಹಾರುವಂತಹ ಸಾಮರ್ಥ್ಯ ಅಂತ ಅನ್ನೋದು ಇದೆ, ಆದರೆ 100 ಯೋಜನ ಹಾರಿ ಹೋದ ಮೇಲೆ ಅಲ್ಲಿ ಲಂಕಾಪುರದಲ್ಲಿ ಏನು ಮಾಡಬೇಕು ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತೆ ಅಲ್ಲಿಗೆ ಹೋದ ಮೇಲೆ ಮತ್ತೆ ತಿರುಗಿ ಹಾರುವಂತಹ ಒಂದು ಸಾಮರ್ಥ್ಯವಿದೆಯೋ ಇಲ್ಲೋ ಅಂತ ಅನ್ನೋದು ಕೂಡ ಗೊತ್ತಿಲ್ಲ. ಈಗ ಏನೋ ಉತ್ಸಾಹದಿಂದಾಗಿ ಹಾರಿ ಹೋಗಬಹುದು, ಆದರೆ ಶ್ರಮದಿಂದಾಗಿ ಮತ್ತೆ ಹಾರಿ ಬರುವಂತಹ ಒಂದು ಸಾಮರ್ಥ್ಯ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಈ ರೀತಿಯಾಗಿ ಎಲ್ಲ ವಾನರರು ಕೂಡ ತಮ್ಮ ತಮ್ಮ ಸಾಮರ್ಥ್ಯವನ್ನು ರೀತಿಯಾಗಿ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಅನೇಕ ವಿಚಾರಗಳನ್ನು ಕೂಡ ಇಲ್ಲಿ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾ ಇದ್ದಾರೆ. ಹೀಗೆ ಏನು ಅಂತಂದರೆ, ಅಂಗದ ಅವನಿಗೆ 100 ಯೋಜನ ಹಾರುವಂತಹ ಒಂದು ಸಾಮರ್ಥ್ಯ ಅಂತ ಅನ್ನೋದು ಇದೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ತಾರ, ಅವನು ಬೃಹಸ್ಪತಿಯ ಅವತಾರ, ಅವನಿಗೆ ಜಾಂಬವಂತ ಹಾಗೂ ಅಂಗದರಿಗಿಂತಲೂ ಕೂಡ ಅಧಿಕವಾದಂತಹ ಬಲ ಅಂತ ಅನ್ನೋದಿರಬೇಕು. ಯಾಕೆಂದರೆ ಜಾಂಬವಂತ ಅಂದರೆ ಯಮ ಮತ್ತು ಅಂಗದ ಅಂತಂದರೆ ಚಂದ್ರ, ಅವರಿಗಿಂತಲೂ ಕೂಡ ಬೃಹಸ್ಪತಿ ಉತ್ತಮ, ಹಾಗಾಗಿ ಅವರಿಗಿಂತಲೂ ಕೂಡ ಅಧಿಕವಾದಂತಹ ಬಲ ಅಂತ ಅನ್ನೋದಿರಬೇಕು. ಹಾಗಾಗಿ ತಾರನಿಗಿಂತಲೂ ಕೂಡ ಅಧಿಕವಾದಂತಹ ಹಾರುವಂತಹ ಸಾಮರ್ಥ್ಯ ಜಾಂಬವಂತ ಹಾಗೂ ಈ ಅಂಗದನಿಗೆ ಹೇಗೆ ಅಂತಂದರೆ, ಅದಕ್ಕೆ ವ್ಯಾಖ್ಯಾನಕಾರರು ಕೊಡುವಂತಹ ಉತ್ತರವೇನು ಅಂತಂದರೆ, ಹಿಂದೆ ಹೇಳಿದಂತೆ ಅಂಗದನಲ್ಲಿ ಇಂದ್ರನ ಆವೇಶ ಅಂತ ಅನ್ನೋದು ಇದೆ, ಹಾಗಾಗಿ ಇಂದ್ರನ ಆವೇಶದಿಂದಾಗಿ ಒಂದು ಸಾಮರ್ಥ್ಯ ಅಂತ ಅನ್ನೋದು ಬಂದಿದೆ ಎಂಬುದಾಗಿ ತಿಳಿಯಬೇಕು ಅಂತ. ಮತ್ತು ಜಾಂಬವಂತನು ಹುಟ್ಟಿದ್ದು, ಈಗ ತಾರನು ಹುಟ್ಟಿದ್ದು ಈಗ ತ್ರೇತಾಯುಗದಲ್ಲಿ ಹುಟ್ಟಿದ್ದಾನೆ. ಈ ಜಾಂಬವಂತನಾದರೂ ಪೂರ್ವದಲ್ಲಿಯೇ ಹುಟ್ಟಿದ್ದಾನೆ. ಹಾಗಾಗಿ ಆ ಕಾಲದ ಒಂದು ಬಲದಿಂದಾಗಿ ಮತ್ತು ಆ ಕಾಲದ ಬಲದಿಂದಾಗಿ ಬೃಹಸ್ಪತಿಯ ಒಂದು ಬಲ ಅಂತ ಅನ್ನೋದು, ತಾರನ ಬಲ ಅಂತ ಅನ್ನೋದು ಮುಚ್ಚಿ ಹೋಗಿದೆ. ಮತ್ತು ಜಾಂಬವಂತನು ಹುಟ್ಟಿದ್ದು ಸಾಕ್ಷಾತ್ ಬ್ರಹ್ಮದೇವರಿಂದಾಗಿ, ಈ ತಾರನು ಹುಟ್ಟಿದ್ದು ಸುಷೇನ ಅಂತನ್ನುವಂತಹ ಕಪಿಯಿಂದಾಗಿ. ಹಾಗಾಗಿ ಕಾಲಬಲದಿಂದಾಗಿ ಮತ್ತು ಪಿತೃಮಾತೃಗಳ ಬಲದಿಂದಾಗಿಯೂ ಕೂಡ ಈ ಬೃಹಸ್ಪತಿಯ ಅವತಾರನಾದಂತಹ ತಾರನ ಬಲ ಅಂತ ಅನ್ನೋದು ಆವೃತವಾಗಿದೆ ಅಂತ ಅನ್ನೋದನ್ನು ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಅಂತಂದರೆ ಎಲ್ಲಿಯೂ ಕೂಡ ಏನು ತಾರತಮ್ಯವನ್ನು ಬಿಡೋದಿಲ್ಲ ಅಂತ ಅನ್ನೋದನ್ನು ನಮಗೆ ಈ ರೀತಿಯಾಗಿ ತಿಳಿಸಿಕೊಡುತ್ತಾ ಇದ್ದಾರೆ.
ಈ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಸಾಮರ್ಥ್ಯವನ್ನು ತಿಳಿಸಿಕೊಟ್ಟಾಗ ಆಪೂರಿತೇತೈಸ್ಸ ಕಲೈಶ್ಚ ತಸ್ಯ ಗಮಾಗಮೇ ಶತ್ರು ಬಲಂಚ ವೀಕ್ಷ್ಯ ಸುದುರ್ಗಮತ್ವಂಚ ನಿಶಾಚರೇಶ ಪುರ್ಯಾಸ್ಸ ಧಾತುಸ್ತುತ ಆಭಭಾಷೆ. ಆಗ ಜಾಂಬವಂತನು ವಾಯುದೇವರನ್ನು ಕುರಿತು ಹನುಮಂತ ದೇವರನ್ನು ಕುರಿತು ಮಾತನಾಡುತ್ತಾ ಇದ್ದಾರೆ. ಅಯಂ ಹಿ ಗೃದ್ರಶತಯೋಜನಂ ಗಿರಿಂ ತ್ರಿಕೂಟಮಾಹೇತ ಉತಾತ್ರ ವಿಘ್ನಾಃ ಭವೇಯುರನ್ಯೇಪಿ ತಥೋ ಹನುಮಾನ್ ಏಕಸ್ಸಮರ್ಥೋ ನ ಪರೋಸ್ತಿ ಕಂಚಿತ್. ಈ ಸಂಪಾತಿಯು ಹೇಳುತ್ತಾ ಇದ್ದಾನೆ, ಇಲ್ಲಿಂದ 100 ಯೋಜನದ ದೂರದಲ್ಲಿ ಲಂಕಾಪುರವಿದೆ ಅಂತನ್ನೋದನ್ನು ಹೇಳುತ್ತಾ ಇದ್ದಾನೆ. ಆದರೆ ಆ ಲಂಕಾಪುರಕ್ಕೆ ಹೋದ ಮೇಲೆ ಏನು ವಿಘ್ನಗಳು ಬರುತ್ತವೆಯೋ ಅದು ನಮಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಈ ಕಾರ್ಯವನ್ನು ಮಾಡೋದಕ್ಕಾಗಿ ನಮಗೆ ಯಾರಿಗೂ ಕೂಡ ಸಾಮರ್ಥ್ಯ ಇಲ್ಲ. ಹಾಗಾಗಿ ಹನುಮಂತ ದೇವರೇ ಈ ಕಾರ್ಯವನ್ನು ಮಾಡೋದಕ್ಕೆ ಸಮರ್ಥರಾಗಿದ್ದಾರೆ. ಹನುಮಂತ ದೇವರನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಸಾಮರ್ಥ್ಯ ಅಂತನ್ನೋದಿಲ್ಲ ಎಂಬುದಾಗಿ ಜಾಂಬವಂತನು ಹೇಳುತ್ತಾ ಇದ್ದಾನೆ. ಉಕ್ತ್ವಾಸ ಇತ್ತಂ ಪುನರಾಹ ಸೂನುಂ ಪ್ರಾಣಸ್ಯ ನಿಸ್ಸೀಮ ಬಲಂ ಪ್ರಕಾಶಯನ್ ತ್ವಮೇಕ ಏವಾಚ ಪರಂ ಸಮರ್ಥಃ ಕುರುಶ್ಚ ಚೈತತ್ ಪರಿಪಾಹಿ ವಾನರಾನ್. ಹಾಗಾಗಿ ಹನುಮಂತ ದೇವರಿಗೆ ಹೇಳುತ್ತಾ ಇದ್ದಾನೆ, ನಿನ್ನಂತಹ ಬಲ ಯಾರಿಗೂ ಕೂಡ ಇಲ್ಲ, ಅಂತಹ ನಿಸ್ಸೀಮ ಬಲವುಳ್ಳಂತಹ ನೀನೇ ಈ ಕಾರ್ಯವನ್ನು ಮಾಡಬೇಕು. ಆ ಸೀತಾನ್ವೇಷಣೆಯ ಕಾರ್ಯವನ್ನು ಮಾಡಿ ಎಲ್ಲ ವಾನರರನ್ನು ಕೂಡ ರಕ್ಷಣೆ ಮಾಡಬೇಕು ಎಂಬುದಾಗಿ ರೀತಿಯಾಗಿ ಜಾಂಬವಂತನು ಹೇಳುತ್ತಾ ಇದ್ದಾನೆ. ಇತೀರಿತೋಸೋ ಹನುಮಾನ್ ನಿಜೇಪ್ಸಿತಂ ತೇಷಾಂ ಅಶಕ್ತಿಂ ಪ್ರಕಟಾಂ ವಿಧಾಯ ಅವರ್ಧತಾಶು ಪ್ರವಿಚಿಂತ್ಯ ರಾಮಂ ಸುಪೂರ್ಣ ಶಕ್ತಿಂ ಚರಿತೋಸ್ತದಾಜ್ಞಾಮ. ಆಗ ಹನುಮಂತ ದೇವರು ದೊಡ್ಡ ರೂಪವನ್ನು ಪಡೆದುಕೊಂಡಿದ್ದಾರೆ. ಹನುಮಂತ ದೇವರಿಗೂ ಕೂಡ ಇದೇ ಅಪೇಕ್ಷಿತವಾಗಿತ್ತು. ತಾವು ಹೋಗಿ ಸೀತಾನ್ವೇಷಣೆಯನ್ನು ಮಾಡಬೇಕು ಅಂತನ್ನೋದು ಅವರಿಗೂ ಕೂಡ ಅಪೇಕ್ಷಿತವಾದಂತಹ ಒಂದು ಕಾರ್ಯನೇ. ಹಾಗಿದ್ರೂ ಕೂಡ ಬೇರೆಯವರಿಗೆ ಶಕ್ತಿ ಅಂತನ್ನೋದಿಲ್ಲ ಅಂತನ್ನೋದನ್ನು ಪ್ರಕಟ ಮಾಡಬೇಕಾಗಿತ್ತು. ಹೀಗೆ ಎಲ್ಲರ ಒಂದು ದೌರ್ಬಲ್ಯ ಅಂತನ್ನೋದು ಪ್ರಕಟವಾದಾಗ ಹನುಮಂತ ದೇವರು ರಾಮಚಂದ್ರ ದೇವರನ್ನು ಸ್ಮರಣೆ ಮಾಡುತ್ತಾ ದೊಡ್ಡ ದೇಹವನ್ನು ಪಡೆದುಕೊಂಡಿದ್ದಾರೆ ಆ ಸಮುದ್ರವನ್ನು ದಾಟೋದಕ್ಕಾಗಿ ಅಂತ. ಇನ್ನು ಮುಂದೆ ಸುಂದರಕಾಂಡ, ಆಮೇಲೆ ಎಲ್ಲ ಯುದ್ಧ, ಆಮೇಲೆ ರಾವಣನ ವಧ ಹಾಗೂ ಸೀತಾ ಪ್ರಾಪ್ತಿ ಎಲ್ಲ ಕಥಾಭಾಗವನ್ನು ಕೂಡ ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.